कृपा सिन्धुभ्यैव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। जय जय श्री चैतन्य जय नित्यानंद, जय श्री चैतन्य जय नित्यानंद, जय अद्वैत चंद्र जय गौर भक्त वृंद, जय अद्वैत चंद्र जय गौर भक्त वृंद। जय जय श्री चैतन्य जय नित्यानंद, जय जय श्री चैतन्य जय नित्यानंद, जय अद्वैत चंद्र जय गौर भक्त वृंद, जय अद्वैत चंद्र जय गौर भक्त वृंद। जय जय श्री चैतन्य जय नित्यानंद, जय जय श्री चैतन्य जय नित्यानंद, जय अद्वैत चंद्र जय गौर भक्त वृंद, जय अद्वैत चंद्र जय गौर भक्त वृंद। संकीर्तन प्रवर्तक श्री कृष्ण चैतन्य, संकीर्तन यत्ने तारे भक्ति से धन्य। ಶ್ರೀ ಚೈತನ್ಯ ಮಹಾಪ್ರಭು ಸಂಕೀರ್ತನ ಪ್ರವರ್ತನೆ ಮಾಡಲಿಕ್ಕೆ ಕಲಿಯುಗದ ಯುಗ ಧರ್ಮ ಅದನ್ನು ಅವರು ಮಾಡಿದ್ರು. ಯಾರು ಸಂಕೀರ್ತನೆ ಯಜ್ಞದಿಂದ ಭಗವನ್ ನಾಮ ಸಂಕೀರ್ತನೆಯಿಂದ ಅವರ ಒಂದು ಭಜನೆ ಏನ್ ಮಾಡ್ತಾರೆ ಅಥವಾ ಅವರ ಒಂದು ಆರಾಧನೆ ಏನ್ ಮಾಡ್ತಾರೆ ಅವರು ಅತ್ಯಂತ ಧನ್ಯ ಅಂತ. ಈಗ 540ನೇದು ಶ್ರೀ ಚೈತನ್ಯ ಮಹಾಪ್ರಭುಗಳ ಜನ್ಮ ವಾರ್ಷಿಕೋತ್ಸವವನ್ನು ನಾವು ಫಾಲ್ಗುಣ ಪೂರ್ಣಿಮೆ ಅಥವಾ ಹೋಳಿ ಹುಣ್ಣಿಮೆ ಆಚರಿಸಿದ್ದೇವೆ. ಶ್ರೀಲ ಪ್ರಭುಪಾದ ಹೇಳ್ತಾರೆ, ಬೆಳಗ್ಗೆ ಸೆಕ್ಷನ್ ಮಾಡ್ತಾರೆ, ಸ್ವಯಂ ಭಗವಾನ್ ಶ್ರೀ ಕೃಷ್ಣ, ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತೇಳಿ ಭಾಗವತದಲ್ಲಿ ಎಲ್ಲ ಅವತಾರಗಳ ಮೂಲಕ ಆ ಭಗವಂತ ತನ್ನ ಪೂರ್ಣ ಪುರುಷೋತ್ತಮ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ತೀವಿ. ಅವರು ಬ್ರಹ್ಮಣ 100 ದಿವಸದಲ್ಲಿ 28ನೇ ದಿವಸದಲ್ಲಿ ಬರ್ತಾರೆ. ಬ್ರಹ್ಮಣ ಒಂದು ದಿವಸದ ಏನ್ ಲೆಕ್ಕಾಚಾರ ಒಂದ್ಸಾರಿ ನಾವು ಮಾಡಿದ್ವಿ, ರಾಕೇಶ್ ಬರೆದಿದ್ರು ಬೋರ್ಡ್ ಮೇಲೆ. ಯಾಕೆ ಲೆಕ್ಕ ಗೊತ್ತಾ? ಬ್ರಹ್ಮಣ ಒಂದು ದಿವಸ ಎಷ್ಟಿರ್ತಂತ 100 ಮಹಾಯುಗಗಳಾದಾಗ ಒಂದು ಬ್ರಹ್ಮಣ ಒಂದು ದಿವಸ ಆಗುತ್ತೆ. ಒಂದು ಮಹಾಯುಗ ಎಷ್ಟು ವರ್ಷ? 4,32,00,000 ವರ್ಷ. ಎಷ್ಟು? ಒಂದು ಮಹಾಯುಗ. 100 ಮಹಾಯುಗ ಅಂದ್ರೆ 400 ಕೋಟಿಗಿಂತ ಹೆಚ್ಚು ವರ್ಷ ಆಗುತ್ತೆ. ಅಂಥದ್ದು ಒಂದು ಬರೀ 12 ಗಂಟೆ ಬ್ರಹ್ಮಂದು. ಅದೆಷ್ಟದು? 12 ಗಂಟೆ ಬರುತ್ತೆ ಅಷ್ಟೇ. ಅವನ ರಾತ್ರಿ ಕೂಡ 432 ಕೋಟಿ ವರ್ಷ ಆದಾಗ ಒಂದು ರಾತ್ರಿ ಆಗುತ್ತೆ. ಅಂಥವು ಒಂದು 7 ದಿವಸ ಆದಾಗ ಒಂದು ವಾರ ಆಗುತ್ತೆ, 30 ದಿವಸ ಆದಾಗ ಒಂದು ತಿಂಗಳಾಗುತ್ತೆ, ಅಂತ 12 ತಿಂಗಳಾದಾಗ ಒಂದು ವರ್ಷ ಆಗುತ್ತೆ. ಅಂಥದ್ದು ಬ್ರಹ್ಮಂದ ಆಯುಷ್ಯ ಎಷ್ಟಿದೆ? 100 ವರ್ಷ ಇದೆ. ಅದರಲ್ಲಿ ಬ್ರಹ್ಮನ ಒಂದೇ ಒಂದು ದಿವಸದಲ್ಲಿ ಎಷ್ಟೋ ಚತುರ್ಯುಗಗಳು ಅಂದರೆ ಲಕ್ಷಾಂತರ ಚತುರ್ಯುಗಗಳು ಆದಾಗ, ಮಹಾಯುಗ ಆದಾಗ ಒಂದ್ಸಾರಿ ಏನು ಮಾಡ್ತಾರೆ, ಸ್ವಯಂ ಶ್ರೀಕೃಷ್ಣ ಬರ್ತಾರೆ.
ದ್ವಾಪರ ಯುಗದ ಅಂತ್ಯದಲ್ಲಿ ಯಾವಾಗ ಸ್ವಯಂ ಭಗವಂತ ಪೂರ್ಣ ಪುರುಷೋತ್ತಮ ಭಗವಂತ ಶ್ರೀಕೃಷ್ಣ ಬಂದ ಅಂದ್ರೆ ಪ್ರತಿ ದ್ವಾಪರ ಯುಗದಲ್ಲಿ ಕೃಷ್ಣನ ಅವತಾರ ಬರ್ತಾರೆ, ಆದರೆ ಅದೊಂದು ವಿಷ್ಣು ಮೂರ್ತಿ ಆಗಿರುತ್ತೆ ಪ್ರತಿ ದ್ವಾಪರ ಯುಗದಲ್ಲಿ ಬರೋದು. ಆದರೆ ಈಗ ಬಂದಿರೋದು ಏನು ಸ್ವಯಂ ಭಗವಾನ್ ಶ್ರೀಕೃಷ್ಣ ಪೂರ್ಣ ಪುರುಷೋತ್ತಮ ಭಗವಂತ. ಅದು ಕೇವಲ 5,500 ವರ್ಷಗಳಿಂದ ಬಂತು. 5,250 ವರ್ಷ ಆಗಿದೆ ಭಗವಂತ ಶ್ರೀಕೃಷ್ಣ ಪೂರ್ಣ ಪುರುಷೋತ್ತಮ ಭಗವಂತ ಬಂತು. ಅದಾದ್ಮೇಲೆ ಏನು ಅದಾದ್ಮೇಲೆ ಏನಾಯ್ತು, ಈಗ ಕೇವಲ ನಮಗೆ 540 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳು ಬಂದರು. ಅದು ಯಾರು? ಪೂರ್ಣ ಪುರುಷೋತ್ತಮ ಭಗವಂತ ಅವತಾರಿ ಕೃಷ್ಣ ಏನಿದಾರಲ್ಲ ಅವರೇ ಸ್ವಯಂ ಅವರು ಬಂದರು. ಈ ಅನಂತ ಒಂದು ಕಾಲದ ಒಂದು ಮಾಪನವನ್ನು ನಾವು ನೋಡಿದ್ರೆ ನಾವು ಅತ್ಯಂತ ಧನ್ಯರು, ಅತ್ಯಂತ ಬಹಳ ನಾವು ಭಾಗ್ಯಶಾಲಿಗಳು ಅಂತ ಹೇಳ್ತಾರೆ. ಯಾಕಂದ್ರೆ ಕೇವಲ 540 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳು ಬಂದರು. ಚೈತನ್ಯ ಮಹಾಪ್ರಭುಗಳ ಜನ್ಮ 1486 1486ದಿಂದ ಏನು ಪ್ರಾರಂಭ ಆಗಿದೆ ಅಂದ್ರೆ ಕ್ರಿಸ್ತಿ ಶಕ ಹೇಳೋದಾದ್ರೆ ಅಲ್ಲಿಂದ ಹಿಡಿದ್ಬಿಟ್ಟು 10,000 ವರ್ಷಗಳವರೆಗೆ ಏನಿರುತ್ತೆ. ಈ ಕಲಿಯುಗದಲ್ಲಿ ಯಾವುದಕ್ಕೆ ಒಂದು ಕಬ್ಬಿಣದ ಯುಗ ಅಂತಾರೆ, ಐರನ್ ಏಜ್, ಅದರಲ್ಲಿ ಸುವರ್ಣ ಯುಗ ಅಂದ್ರೆ ಸತ್ಯಯುಗ. ಈ ಸಮಯದಲ್ಲಿ ಯಾರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನ ಭಜಿಸ್ತಾರೋ, ಯಾರು ಅವರನ್ನ ಆರಾಧನೆ ಮಾಡ್ತಾರೆ, ಯಾರು ಅವರ ಒಂದು ಶಿಷ್ಯ ಪರಂಪರೆಯಲ್ಲಿ ತಮ್ಮ ಶ್ರದ್ಧೆಯಿಂದ ಸೇವೆಯನ್ನು ಮಾಡ್ತಾರೆ, ಅವರು ಏನಾಗ್ತಾರೆ ಅವ್ರಿಗೆ ಸತ್ಯಯುಗದ ಅನುಭವ ಆಗುತ್ತೆ. ಅವರು ಮರಳಿ ಅವರು ಭಗವದ್ಧಾಮಕ್ಕೆ ಹೋಗ್ತಾರೆ, ಕೃಷ್ಣ ಲೋಕಕ್ಕೆ ಹೋಗ್ತಾರೆ. ಇಲ್ಲಾಂದ್ರೆ ಘೋರ ಕಲಿಯುಗವನ್ನು ನೋಡ್ಬೇಕಾಗುತ್ತೆ. ಅವಾಗ ಇದೆಲ್ಲ ಭಗವದ್ಗೀತೆ, ಭಾಗವತ, ಚೈತನ್ಯ ಚರಿತಾಮೃತ ಚರ್ಚೆ ಎಲ್ಲ ನಡೆಯಂಗಿಲ್ಲ 1000 ವರ್ಷ ಆದ್ಮೇಲೆ. ಅವಾಗ ಬರೀ ಏನು ಅವಾಗ ಬರೀ ಮಿಥ್ಯಾಚಾರ, ರಂಭಾಚಾರ, ಕಲಹ ಅದೇ ಆಗ್ಬೋದು. ಕೊನೆಗೆ ಅವ್ರಿಗೆ ಏನು ಪಾಠ ಕಲಿಸ್ಲಿಕ್ಕೆ ಭಗವದ್ಗೀತೆ ಕೃಷ್ಣ ಹೇಳಿದ್ನಲ್ಲ ದ್ವಾಪರ ಯುಗದ ಅಂತ್ಯದಲ್ಲಿ ಕುರುಕ್ಷೇತ್ರ ರಣದಲ್ಲಿ, ಆ ರೀತಿ ಭಗವದ್ಗೀತೆ ಹೇಳಿದ್ರೆ ಯಾರು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಜನ ಎಷ್ಟೊಂದು ಕೀಳು ಮಟ್ಟಕ್ಕೆ ಇಳಿದ್ಬಿಟ್ಟಿರ್ತಾರೆ ಅಂದ್ರೆ ಅವರು ಮೃಗಗಳಿಗಿಂತಲೂ ಕ್ರೂರ ಆಗ್ಬಿಟ್ಟ. ಹೇಳಾಗಿದೆ ಕಲಿಯುಗದ ಅಂತ್ಯದಲ್ಲಿ ಜನ ಏನ್ ಮಾಡಿದ್ರೆ ತಾಯಿ ತನ್ನ ಗರ್ಭವನ್ನು ತಾನೇ ತಿಂತಾಳೆ. ಅಷ್ಟೊಂದು ಕ್ರೂರ ಮತ್ತು ಘೋರವಾದ ಸಮಯ ಬಂತು. ಆಗ ಇದು ಎಲ್ಲ ನಡೆಯೋದಿಲ್ಲ. ನೀವು ಭಗವದ್ಗೀತಾ ಹೋದ್ರೆ ಲರ್ನ್ ಭಗವದ್ಗೀತಾ ಇನ್ 80 days ಕ್ರ್ಯಾಶ್ ಕೋರ್ಸು ಅದೆಲ್ಲ ನಡೆಯೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಭಗವಂತ ಕಲ್ಕಿಯ ರೂಪದಲ್ಲಿ ಬಂದ್ಬಿಟ್ಟು ಅವರು ಒಂದೇ ಲ್ಯಾಂಗ್ವೇಜ್ ಏನು ಏನು ಕಲ್ಗದ ಭಾಷೆ ಒಂದೇ ಅವ್ರಿಗೆ ಕೇಳಿಸುತ್ತೆ. ಅವರು ಅದೊಂದೇ ಅರ್ಥ ಆಗುತ್ತೆ, ಬೇರೆ ಭಾಷೆ ಅರ್ಥ ಆಗೋದು. ಮತ್ತೆ ಸತ್ಯಯುಗದ ನಾಂದಿ ಹಾಡಲಿಕ್ಕೆ ಕಲ್ಕಿ ಭಗವಂತ ಅವರು ಬರ್ತಾರೆ. ಅದಕ್ಕೋಸ್ಕರ ಗೌರಾಂಗೇರ ಮಧುರ ಲೀಲಾ ಜಾರಕರ್ಣ ಪ್ರವೇಶಿಲ ಹೃದಯ ನಿರ್ಮಲ ಗರತಾರ ಅಂತ ಹೇಳಿ ನರೋತ್ತಮ ದಾಸ್ ಠಾಕೂರ್ ಒಂದು ಅವರ ಗೌರ ಮಹಿಮೆಯನ್ನ ಹಾಡ್ತಾ ಶ್ರೀ ಚೈತನ್ಯ ಮಹಾಪ್ರಭುಗಳ ಒಂದು ಅತ್ಯಂತ ಮಧುರವಾದ ಲೀಲೆ ಯಾರ ಕಿವಿ ಮೇಲೆ ಬೀಳುತ್ತೆ, ಯಾರು ಅಂದ್ರೆ ಕಿವಿ ಮೇಲೆ ಬೀಳುತ್ತೆ ಬಿಟ್ಟು ಈ ಕಡೆಯಿಂದ ಬಿಡೋದಲ್ಲ, ಯಾರು ಅದನ್ನ ತಮ್ಮ ಹೃದಯದಲ್ಲಿ ಧಾರಣೆ ಮಾಡ್ಕೊಳ್ತಾರೆ, ಅದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ತಾರ ಹೋಯ ಪ್ರೇಮ ಹೃದಯ ನಿರ್ಮಲ ಬೀರುತ್ತಾರೆ. ಅವ್ರದ್ದು ಏನಾಗುತ್ತೆ, ಹೃದಯ ನಿರ್ಮಲವಾಗುತ್ತೆ. ಅವ್ರಿಗೆ ಪ್ರೇಮ ಉದಯ, ಕೃಷ್ಣನ ಪ್ರೇಮ ಅವ್ರಿಗೆ ಸಿಗುತ್ತೆ. ಅದಕ್ಕೋಸ್ಕರ ನಾವು ಚೈತನ್ಯ ಮಹಾಪ್ರಭುಗಳ ತತ್ವದ ಬಗ್ಗೆ ಈಗ ಹಿಂದೆ 2-3 ವಾರ ಚರ್ಚೆಯನ್ನು ಮಾಡಿದ್ವಿ. ಯಾವ ರೀತಿ ಅವರು ಅವತಾರವನ್ನು ತಾಳ್ತಾರೆ,
ಅವರ ಅವತಾರಕ್ಕೆ ಕಾರಣಗಳೇನು, ಅವರ ವಿಶೇಷವಾಗಿ ಅವರ ಜನ್ಮದ ಬಗ್ಗೆ ನಾವು ಗೌರ ಪೂರ್ಣಿಮೆ ದಿವಸ ಚರ್ಚೆಯನ್ನು ಮಾಡೋಣ. ಇವತ್ತು ಸ್ವಲ್ಪ ಅವರ ಚಿಕ್ಕ ಮಗು ಇದ್ದಾಗಿನೂ ಅವರು ಕೆಲವೊಂದು ಲೀಲೆಗಳನ್ನು ನಾನು ಚರ್ಚೆ ಮಾಡಬೇಕು ಅಂತ ಹೇಳ್ತೇನೆ. ಚಿಕ್ಕ ಮಗು ಇರ್ಬೇಕಂದ್ರೆ ಅವರು ಕೃಷ್ಣನ ಹಾಗೆ ಬಹಳ ತೊಂದರೆಯಾಗಿತ್ತು. ಅವರು ಸಚಿ ಮಾತೆಗೆ ಏನು ಬೇಕೋ ಎಲ್ಲ ಕೇಳ್ತಾ ಇದ್ರು. ಅದನ್ನ ತಂದು ಕೊಡದೇ ಇದ್ರೆ ಏನು ಮಾಡ್ತಾ ಇದ್ರು, ಹಠ ಮಾಡ್ತಾ ಇದ್ರು, ಹಳ್ಳಿ ಪ್ರಾರಂಭ ಮಾಡ್ತಾ ಇದ್ರು. ಒಂದ್ಸಾರಿ ತಾಯಿಗೆ ಅವ್ರು ಹೇಳಿದ್ರು, ಸಚಿ ಮಾತೆಗೆ ಚಿಕ್ಕ ಮಗು ನಿಮಾಯಿ ಅವನ ಹೆಸರು, ನಿಮಾಯಿ ಏನು ಬೇಕು ಕೇಳೋದು. ಅವಾಗ ಹುಣ್ಣಿಮೆ ರಾತ್ರಿ ಇತ್ತು, ನನಗೆ ಚಂದ್ರ ಮತ್ತು ಎಲ್ಲ ತಾರೆಗಳು ಬೇಕು, ಹೇಗೆ ತಂದುಕೊಡೋದು ಚಂದ್ರ ಮತ್ತು ತಾರೆಗಳನ್ನೆಲ್ಲ. ಆಗ ಸಚಿಮಾತೆ ಏನು ಮಾಡಿದ್ರು, ಒಂದು ಅಗಲ ಪಾತ್ರೆಯಲ್ಲಿ ನೀರು ತಂದು ಅದನ್ನು ಅಂಗಳದಲ್ಲಿ ಅದರೊಳಗೆಲ್ಲ ಅದು ಚಂದ್ರ ಮತ್ತು ತಾರೆಯರ ಪ್ರತಿಬಿಂಬ ಅದರಲ್ಲಿರುವಂತಲ್ಲ, ಇಲ್ಲಿ ಚಂದ್ರ ಇಲ್ಲ ನೋಡಿ ತಗೋವಂತ. ಅವನ ಜೊತೆಗೆ ನಿಮಾಯಿ ಆಡ್ಲಿಕ್ಕೆ ಪ್ರಾರಂಭ ಮಾಡೋದು. ಈ ರೀತಿ ಏನೋ ಒಂದು ಕಲ್ಪನೆಯನ್ನು ಮಾಡ್ತಾ ಇದ್ರು, ಅದು ಬೇಕಂತ ಹೇಳ್ತಾ ಇದ್ರು. ಕೆಲವು ಇಮಿಡಿಯೇಟ್ಲಿ ಅದು ಸಿಗದೇ ಇದ್ರೆ ಅಳ್ಳಿಕ್ಕೆ ಪ್ರಾರಂಭ. ಆಗ ಅನೇಕ ಪ್ರಯತ್ನಗಳನ್ನು ಮಾಡ್ತಿದ್ರು ಎಲ್ಲ ಸಚಿ ಮಾತೆ, ಜಗನ್ನಾಥ ಮಿಶ್ರ, ಅಕ್ಕಪಕ್ಕದ ಎಲ್ಲ ಮಾತೆಯರು ಅವನಿಗೆ ಸಂದೇಶ ಕೊಡಲಿಕ್ಕೆ ಅಥವಾ ರಸಗುಲ್ಲ, ಪೇಡ, ಮೈಸೂರು ಪಾಕ್ ಇತ್ತಿ ಮಿಠಾಯಿಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಆದರೆ ಮಗು ಅಳೋದನ್ನು ನಿಲ್ಲಿಸ್ತಾ ಇದ್ರು. ಆಗ ಎಲ್ಲರೂ ಏನು ಮಾಡ್ತಾ ಇದ್ರು, ಚಪ್ಪಾಳಿ ತಟ್ಟೆ ಅವರು ಹರೇ ಕೃಷ್ಣ ಮಹಾಮಂತ್ರ, ಹರಿ ಹರಿ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಈಗ ನಾಮಸ್ಮರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಈ ಮಗು ಅಳ್ಳೋದನ್ನ ನಿಲ್ಲಿಸ್ತಿಲ್ಲ. ಇದನ್ನ ನೋಡ್ಬಿಟ್ಟು ಎಲ್ಲರಿಗೂ ಒಂದು ಅಲ್ಲಿ ಸುತ್ತಮುತ್ತಲವ್ರಿಗೆ ಏನಾಯ್ತು, ಅದೊಂದು ರೂಢಿ ಆಯ್ತು. ಈ ನಿಮಾಯಿ ಅಳ್ಳೋದನ್ನ ನಿಲ್ಲಿಸ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಈ ಸರಿ ನಾಮಸ್ಮರಣೆ ಮಾಡಬೇಕು. ಎಲ್ಲರನ್ನೂ ಈ ರೀತಿ ನಾಮಸ್ಮರಣೆ ಮಾಡೋದ್ರಲ್ಲಿ ನಿಮಾಯಿ ಇನ್ನೂ ಪಂಡಿತ ಆಗಿಲ್ಲ, ಚಿಕ್ಕ ಮಗು ನಿಮಾಯಿ ಅವನು ತೊಡಗಿಸ್ತಿದ್ದ. ಒಂದ್ಸಾರಿ ಸಾಯಂಕಾಲ ಸಮಯದಲ್ಲಿ ಬೆಳಕಿಗಳ ಒಂದು ಹಿಂಡು ಅದು ಆಕಾಶದಲ್ಲಿ ಹಾರ್ತಾ ಹೋಗ್ತಾರೆ. ಆಗ ಅದನ್ನು ನೋಡಿಬಿಟ್ಟು ನಿಮಾಯಿ ಬಹಳ ಸುಂದರವಾದ ಅದೊಂದು ಆಕೃತಿ ಇರುತ್ತೆ, ಅವರು ಹಿಂಡು ಅಲ್ಲಿ ಹಾರಬೇಕಾದ್ರೆ ಅದನ್ನು ನೋಡ್ಬಿಟ್ಟು ನಿಮಾಯಿ ಏನು ಮಾಡ್ದ ಅವನು, ನನಗೆ ಆ ಹಕ್ಕಿಗಳು ಬೇಕು, ಆ ಹಕ್ಕಿಗಳು ಅದನ್ನ ಹೆಂಗೆ ಇಟ್ಕೊಬರಕ್ಕಾಗತ್ತೆ, ಅಲ್ಲಿ ನೋಡಿ ನಾವು ಆನಂದ ಕೊಡ್ಬೇಕಂತೇಳಿ ಸಚಿದೇವಿ ಹೇಳಿದ್ರು. ಆದ್ರೆ ಇಲ್ಲ ನನಗೆ ಅವೆಲ್ಲ ಹಕ್ಕಿಗಳು ಬೇಕಂತ ಹೇಳಿ ಹಠ ಮಾಡಲಿ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು ನಿಮಾಯಿ. ಆಗ ಎಲ್ಲ ಸ್ತ್ರೀಯರು ಬಂದು ಏನು ಮಾಡಿದ್ರು, ಅವರು ತಾಯಿಯರು ಬಂದು ಅವರೆಲ್ಲರೂ ನಾಮಸ್ಮರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಾಮಸ್ಮರಣೆ ಮಾಡ್ಲಿಕ್ಕೆ ಅಂತ ತಕ್ಷಣ ಅವನು ಏನ್ ಮಾಡ್ದ, ನಿಮಾಯಿ ಚಪ್ಪಾಳಿ ಅಂತ ನೃತ್ಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದ, ಅಳ್ಳೋದನ್ನು. ಹೀಗೆ ಏನೇ ಆದ್ರೂ ಎಲ್ಲರೂ ನಾಮಸ್ಮರಣೆ ಮಾಡೋದು, ಅದು ಅವ್ರದ್ದು ಒಂದು ರುಟೀನ್ ಆಗ್ಬಿಟ್ಟಿತ್ತು ಪ್ರತಿನಿತ್ಯ. ಆ ಒಂದು ನೆಪದಲ್ಲಿ ಎಲ್ಲರೂ ನಾಮಸ್ಮರಣೆ ಮಾಡಿಸ್ತಾ ಇದ್ದಾರೆ ನಿಮಾಯಿ. ಒಂದು ದಿವಸ ಏಕಾದಶಿ ಇತ್ತು. ಅವತ್ತು ಸ್ವಲ್ಪ ಏನೋ ಮೈಯಲ್ಲಿ ಹುಷಾರಿಲ್ಲ ಅಂತ ಹೇಳಿ ಮಧ್ಯದಲ್ಲಿ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ. ಏನೆಲ್ಲ ಪ್ರಯತ್ನ ಮಾಡಿದ್ರು, ನಾಮಸ್ಮರಣೆ ಮಾಡಿದ್ರು, ಎಲ್ಲ ಮಾಡಿದ್ರು ಕೂಡ ಅವನು ಅಳೋದನ್ನು ನಿಲ್ಲಿಸಲೇ ಇಲ್ಲ. ನಿಮಾಯಿ ಅಳೋದನ್ನು ನಿಲ್ಲಿಸಲಿಲ್ಲ, ಹಾಗೆ ಅಳ್ತಾ ಇದ್ದ. ಯಾಕೆ ಇವನು ಅಳೋದು ನಿಲ್ಲಿಸ್ತಾ ಇಲ್ಲ ಅಂತ ಹೇಳಿ ಕೊನೆಗೆ ಜಗನ್ನಾಥ ಮಿಶ್ರ ಕೇಳಿದ್ರು. ಆಗ ನಿಮಾಯಿ ಹೇಳ್ತಾನೆ, ಏನು ಇವತ್ತು ಗೋವರ್ಧನ ಮುಜುಮ್ದಾರ್ ಮತ್ತು ಹಿರಣ್ಯ
ಪಂಡಿತ್ ಜಗದೀಶ್ ಪಂಡಿತ್ ಮತ್ತು ಹಿರಣ್ಯ ಪಂಡಿತ್ ಅಂತ ಹೇಳಿ ಇಬ್ರು ಅಲ್ಲಿ ಬ್ರಾಹ್ಮಣ ಸಹೋದರರು ಹೇಳಿದ ನಿಮ್ಮ ಇವತ್ತು ಅವ್ರ ಮನೆಯಲ್ಲಿ ವಿಷ್ಣುವಿಗೆ ಭಗವಂತನಿಗೆ ಏನು ಮಾಡಿದ್ದಾರೆ, ವಿಶೇಷ ನೈವೇದ್ಯವನ್ನು ಸಮರ್ಪಣೆ ಮಾಡಿದ್ರು. ಅವತ್ತು ಏಕಾದಶಿ ಇತ್ತು, ಆದರೂ ಕೂಡ ಅವರೇನು ಭಗವಂತನಿಗೆ ಚಪ್ಪನ್ ಭೋಗ ಮಾಡಿದ್ರು. ವಿಶೇಷ ನೈವೇದ್ಯವನ್ನು ಅಲ್ಲಿ ಸಮರ್ಪಣೆ ಮಾಡಿದರೆ ಆ ಪ್ರಸಾದ ನೀವು ನಾನು ತಂದು ಕೊಟ್ಟರೆ ನಾನು ಶಾಂತ ಆಗ್ತೀನಿ, ನನ್ನ ಅಥವಾ ನನ್ನ ಇದು ಜ್ವರ ಏನಿದೆ ಅದು ಹೋಗುತ್ತೆ ಅಂತ. ಆಗ ಜಗನ್ನಾಥ್ ಮಿಶ್ರ ಇಮಿಡಿಯೇಟ್ಲಿ ಅವ್ರೇನು ಮಾಡಿದ್ರು, ಈಶಾನ ಅವ್ರ ಸರ್ವೆಂಟ್ನ ಅವ್ರೇನು ಮಾಡಿದ್ರು, ಕಳಿಸಿದ್ರು ಈ ಹಿರಣ್ಯ ಮತ್ತು ಜಗದೀಶ್ ಪಂಡಿತ್ ಅವ್ರ ಮನೆಗೆ ಅವರು ಆ ಪ್ರಸಾದವನ್ನು ತರಲಿಕ್ಕೆ. ಪ್ರಸಾದವನ್ನು ಹೋಗಿ ನಿಮ್ಮ ಮನೆಯಲ್ಲಿ ಇವತ್ತು ಚಪ್ಪನ್ ಭೋಗ ಪ್ರಸಾದ ಮಾಡಿದ್ರಂತೆ ಭಗವಂತನಿಗೆ, ಅದು ಕೊಡಬೇಕು, ನಿಮಾಯಿ ಆಡ್ತಾ ಇದ್ದಾನೆ, ಅವನಿಗೆ ಜ್ವರ ಆಗಿದೆ, ಅದನ್ನು ತಿಂದ್ರೇ ಕಡಿಮೆ ಆಗುತ್ತೆ ಅಂತ. ಆಗ ಅವರು ಅಲ್ಲಿ ಹೋಗಿ ಕೇಳಿದ ತಕ್ಷಣ ಅವ್ರಿಗೆ ಇಬ್ಬರಿಗೂ ಬಹಳ ಆಶ್ಚರ್ಯ ಆಯಿತು. ಈ ಚಿಕ್ಕ ಮಗುವಿಗೆ ನಮ್ಮ ಮನೆಯಲ್ಲಿ ಭಗವಂತನಿಗೆ ಇವತ್ತು ಚಪ್ಪನ್ ಭೋಗ ನೈವೇದ್ಯ ಮಾಡೋದು ಹೇಗೆ ಗೊತ್ತಾಯ್ತು ಅಂತ. ಅದಕ್ಕೆ ಅವರು ಬಹಳ ಅವ್ರಿಗೆ ಅರ್ಥ ಆಯ್ತು. ಅವಾಗಲೇ ಇವರು ಸ್ವಯಂ ಶ್ರೀ ಕೃಷ್ಣನೇ ಇರಬೇಕು, ಅದಕ್ಕೋಸ್ಕರ ಅವ್ರಿಗೆ ಅರ್ಥ ಆಗಿದೆ ಅಂತ ಹೇಳಿ ಭಾಳ ಸಂಭ್ರಮದಿಂದ ಅವರು ಏನೇನು ಪ್ರಸಾದ ಇತ್ತಲ್ಲ ಎಲ್ಲ ತೆಗೆದುಕೊಂಡು ಜಗನ್ನಾಥ್ ಮಿಶ್ರ ಮನೆಗೆ ಬಂದು ಈ ನಿಮಾಯಿ ಕೊಡು. ನಿಮಾಯಿ ಆ ಏಕಾದಶಿ ದಿವಸ ಆ ಚಪ್ಪನ್ ಭೋಗ ನೈವೇದ್ಯದ ಪ್ರಸಾದವನ್ನು ತೆಗೆದುಕೊಂಡು ಅವಾಗ ಅವನು ಖುಷಿ ಆಗ್ತಾರೆ. ಈ ರೀತಿ ತುಂಬ ಒಂದು ಜನರಿಗೆ ಅರ್ಥ ಆಗೋದಿಲ್ಲ ಅಂಥ ಲೀಲೆಗಳನ್ನೆಲ್ಲ ಮಾಡ್ತಾರೆ. ಒಂದ್ಸಾರಿ ಏನಾಗುತ್ತೆ, ನಿಮಾಯಿ ಅವ್ರ ತಂದೆ ಜೊತೆಗೆ ಆಡ್ತಾ ಇರ್ತಾನೆ, ಅವ್ರು ಎತ್ಕೊಂಡಿರ್ತಾರೆ, ಕೆಲವೊಂದ್ಸಾರಿ ತೊಡೆ ಮೇಲೆ ಕೊಡ್ತಾರೆ, ಕೆಲವೊಂದ್ಸಾರಿ ಅಲ್ಲೇ ಮುಂದೆ ಆಡ್ತಾ ಇರ್ತಾನೆ, ಹಾಗೆ ಅವ್ರ ಕೈ ಬಿಟ್ಟು. ಆಗ ಏನೋ ಅವರು ಸ್ವಲ್ಪ ಗಮನ ಆ ಕಡೆಯಿಂದ ಹೋಗುತ್ತೆ. ಆಗ ಹೋಗಿ ನೋಡಿದ್ರೆ 2 ಕ್ಷಣದಲ್ಲಿ ನೋಡ್ತಾರೆ ನಿಮಾಯಿ ಇರೋದೇ ಇಲ್ಲ. ನಿಮಾಯಿ ಇಲ್ಲ ಅಂತೇಳಿ ಅವ್ರು ತುಂಬ ಗಾಬರಿ ಆಗ್ತಾರೆ. ತುಂಬ ಗಾಬರಿಯಾಗಿ ಹೊರಗಡೆ ಹೋಗಿ ನೋಡ್ತಾರೆ. ನೋಡಿದ್ರೆ ಅಲ್ಲಿ ನಿಮಾಯಿ ಏನು ಮಾಡ್ತಾ ಇದ್ದಾನೆ, ಒಂದು ದೊಡ್ಡ ಸರ್ಪ ಇದೆ, ಅದ್ರ ಜೊತೆ ಆಟ ಆಡ್ತಾರೆ. ಅದು ಇವ್ರಿಗೆ ಅಲ್ಲಿ ಹೋಗೋಕ್ಕೂ ಹೆದರಿಕೆ. ಏನಾದರೂ ಶಬ್ದ ಮಾಡಿಬಿಟ್ರೆ, ಆ ಸರ್ಪ ಕಚ್ಚಿಬಿಟ್ರೆ ಮಗುಗೆ ಅಂತೇಳಿ ಎಲ್ಲ ಇವ್ರು ಹೆದರ್ಕೊಂಡಿರ್ತಾರೆ. ಆಗ ನಿಮಾಯಿ ಅದ್ರ ಜೊತೆ ಆಟ ಆಡ್ತಾ ಇರ್ತಾನೆ. ಅದೇನು ಮಾಡುತ್ತೆ, ಸರ್ಪ ನಿಮಾಯಿಗೆ ಪೂರ್ತಿ ಸುತ್ಕೊಂಡ್ಬಿಡುತ್ತೆ, ಅವ್ರ ಮೈ ಸುತ್ಕೊಂಡ್ಬಿಡುತ್ತೆ. ಇದನ್ನ ನೋಡಿಬಿಟ್ಟು ಇನ್ನೂ ಹೆದರ್ತಾರೆ ಅವರು. ಆಗ ನಿಮಾಯಿ ಅದ್ರ ಮೇಲೆ ಕಿತ್ಕೊಂಡ್ಬಿಟ್ಟು ಯಾವ ರೀತಿ ಅನಂತ ಶೇಷನ ಮೇಲೆ ಭಗವಂತ ಪೌಡರ್ಸ್ನ ಹಾಗೆ ಮಲ್ಕೊಂಡ್ಬಿಟ್ಟು ಅವನು ನಗ್ತಾ ಆಡ್ತಾ ಇರ್ತಾನೆ. ಅದಕ್ಕೆ ಏನು ಮಾಡಬೇಕು ಅಂತೇಳಿ ಜಗನ್ನಾಥ ಮಿಶ್ರ ಗೊತ್ತಾಗೋದಿಲ್ಲ. ಅದಕ್ಕೆ ಅವರು ಗರುಡನ ಮಂತ್ರ ನೆನಪ ಮಾಡ್ಕೊಂಡ್ಬಿಟ್ಟು ಗರುಡ ಗರುಡ ಅಂತ ಕೂಗ್ತಾರೆ. ಏನಂತ ಕೂಗ್ತಾರೆ? ಗರುಡ 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 ಗರುಡನ ಸ್ಮರಣೆ ಮಾಡ್ತಾರೆ. ಆ ಗರುಡನ ಹೆಸರು ಕೇಳಿದ ತಕ್ಷಣ ಆ ಸರ್ಪ ಏನಿದೆಯಲ್ಲ ಅದು ತನ್ನ ಮೈಸೂರು ತರಿಸ್ಕೊಂಡಿತ್ತಲ್ಲ ಅದನ್ನ ಬಿಟ್ಬಿಟ್ಟು ಅದು ಹೊರಟ್ಬಿಡುತ್ತೆ. ಅದು ಹೊರಟ ತಕ್ಷಣ ಇವರು ನಿಮಾಯಿ ಕರ್ಕೊಳ್ಬೇಕಂತ ಹೋಗ್ತಾರೆ. ಆದ್ರೆ ನಿಮಾಯಿ ಏನ್ ಮಾಡ್ತಾನೆ, ಅವನು ಅಂಬೆಗಾಲಿಂದ ಬೇಗ ಆದ್ರೂ ಸರ್ಪದ ಹಿಂದೆ ಹೋಗ್ಬಿಟ್ಟು ಅದ್ರ ಬಾಲ ಇಟ್ಟು ತಿರ್ತಾನೆ. ಅದೇ ಬಿಟ್ಟು ಎಲ್ಲಿ ಹೋಗ್ತಾ ಇದೀಯ ನೀನು ಅಂತ ಮತ್ತೆ ಅವರು ಗರುಡ 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 ಅಂತಾರೆ. ಆಗ ಅದು ಬೇಗ ಸರ್ಪ ಹೋಗ್ಬಿಡುತ್ತೆ. ಇವ್ರು ಹೋಗಿ ನಿಮಾಯಿ ನೆಟ್ಕೊಳ್ತಾರೆ. ಈ ರೀತಿ ಭಗವಂತ ಅವರು ಚಿಕ್ಕವನು ಇರ್ಬೇಕಾದ್ರೂ ನಿಮಾಯಿ ರೂಪದಲ್ಲಿ ಕೂಡ ಸ್ವಯಂ ಅನಂತ ಶೇಷನ ಜೊತೆಗೆ ಅವರು ಆಟ ಆಡಿ ಅವರು ಪೂರ್ಣ ಪುರುಷೋತ್ತಮ ಭಗವಂತ ಅಂತ ಹೇಳಿ ಅವ್ರು ತೋರಿಸ್ತಾರೆ. ಆಮೇಲೆ ಒಂದು ಸಾರಿ ನಿಮಾಯಿಗೆ ಎಲ್ಲ ಪ್ರಕಾರದ ಆಭರಣಗಳನ್ನು ಹಾಕಿ ಕೈಯಲ್ಲಿ ಕಡುಗು, ಮುತ್ತು ರತ್ನಗಳು ಇರುವಂಥ ಉಂಗುರಗಳು, ಕಿವಿಯಲ್ಲಿ ಓಲೆ, ಕಾಲಲ್ಲಿ ಉಂಗುರ, ಗೆಜ್ಜೆ, ಸೊಂಟದಲ್ಲಿ ಬಂಗಾರದ ಪಟ್ಟಿ, ಇದನ್ನೆಲ್ಲ ಹಾಕಿ ಕೈಯಲ್ಲಿ ಬ್ರೇಸ್ಲೆಟು ಎಲ್ಲ ಹಾಕಿ ಸಚಿ ಮಾತೆ ಶೃಂಗಾರ ಮಾಡಿರ್ತಾರೆ. ಹಾಗೆ ನಿಮಾಯಿ ಅವನು ಅಂಗಳದಲ್ಲಿ ಆಡ್ತಾ ಇರ್ತಾನೆ ಮನೆಯಲ್ಲಿ. ಇರಬೇಕಾದ್ರೆ ಅಲ್ಲಿ ಇಬ್ಬರು ಈ ಮಗುವಿನ ಹತ್ರ ಇರುವಂಥ ಆಭರಣಗಳನ್ನು ಕದಿಬೇಕಂತ ಹೇಳಿ ಹೊಂಚು ಹಾಕಿ ಇಬ್ಬರು ಕರಡು ಬರ್ತಾರೆ ಡಕಾಯಿತು.
ಅವ್ರು ಬಂದು ಏನು ಮಾಡ್ತಾರೆ, ನಿಮಾಯಿಯಲ್ಲಿ ಆಟ ಆಡ್ತಾ ಇರ್ತಾರೆ. ಸ್ವಲ್ಪ ತಾಯಿ ಒಳಗಡೆ ಗಮನ ಇರಬೇಕಾದ್ರೆ ಅವರು ಈ ಸ್ವಲ್ಪ ಅಡ್ಕೊಂಡು ನಿಂತ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಅಲ್ಲಿ ನಿಮಾಯಿಗೆ ಒಳ್ಳೆ ಒಳ್ಳೆ ಸಿಹಿ ತಿನಿಸನ್ನು ತೋರಿಸ್ತಾರೆ. ನಿಮಾಯಿ ಬಾಯಲ್ಲಿ ಇಲ್ಲಿ ಸಂದೇಶ ಇದೆ ನೋಡಿ, ರಸಗುಲ್ಲ ತಗೋ, ಈ ಚಂಪಾಕಲಿ ಇದೆ, ಇದು ಜಿಲೇಬಿ ಇದೆ ನೋಡಿ ತಗೋ ಅಂತ ಎಲ್ಲ ಅವ್ರಿಗೆ ತೋರಿಸ್ತಾರೆ. ಅದಕ್ಕೆ ನಿಮಾಯಿ ಏನು ಮಾಡ್ತಾನೆ, ಅದನ್ನ ತೊಗೊಳಕ್ಕೆ ಹೋದ ತಕ್ಷಣ ಅವ್ರು ಏನು ಮಾಡ್ತಾರೆ, ನಿಮಾಯಿನ ಎತ್ಕೊಂಡ್ಬಿಟ್ಟು ಹೆಗಲ ಮೇಲೆ ಕೂಡಿಸ್ಕೊಂಡು ಹೊರಟ್ಬಿಡ್ತಾರೆ. ಅವನಿಗೆ ಸಂದೇಶ ಎಲ್ಲ ವಿವಿಧ ತಿನಿಸುಗಳನ್ನು ತಿನ್ನಿಸ್ತಾ ಇರ್ತಾರೆ, ಸ್ವೀಟು. ಆಮೇಲೆ ತಗೊಂಡು ಹೋಗ್ತಾರೆ ದೂರ, ಎಲ್ಲರೂ ಜನ ನಿಬಿಡ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಗಂಗಾ ತಟದ ಆ ಕಡೆ ಹೋಗೋಣ, ಕಾಡಿನಲ್ಲಿ ಹೋಗಿ ಇವನಿಗೆಲ್ಲ ಏನು ಮಾಡ್ಬೇಕು, ನಾವು ಎಲ್ಲ ಆಭರಣಗಳನ್ನ ಅವನ್ನ ಬಿಸ್ಕೊಂಡು ಬಿಡ್ಬೇಕು ಅಂತ ಹೇಳಿ ವಿಚಾರ ಮಾಡಿ ಅವರು ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ಜನ ಎಲ್ಲ ಇರ್ತಾರೆ. ಜನ ಎಲ್ಲ ಇದ್ದದನ್ನು ನೋಡ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಓ ನಿಮಾಯ್ ಆಯ್ತಾಯ್ತು ನೋಡು ನಿನ್ನ ಮನೆ ಬಂದೇ ಬಿಡ್ತೀವಿ, ಮನೆ ಹತ್ರ ಬಂದೀವಿ ಅಂತ ಹಾಗೆ ಸುಮ್ಮನೆ ಜನರಿಗೆ ಅವರು ಕಳ್ಳರು ಅಥವಾ ಮಗುನ ಅಪಹರಿಸಿದ್ದಾರೆ ಅಂತೇಳಿ ಗೊತ್ತಾಗಬಾರ್ದು ಅಂತೇಳಿ ಹೇಳ್ತಾ ಇರ್ತಾರೆ. ನಿಮಾಯ್ ಮನೆ ಬಂದೇ ಬಿಡ್ತು ನೋಡು ಅಂತ ಹೇಳ್ತಾರೆ. ತಗೋ ಇದೊಂದು ಏನು ನೋಡು, ಇದೊಂದು ಜಿಲೇಬಿ ತಿನ್ನು, ಇದೊಂದು ಸಂದೇಶ ಇದೆ, ಇದೊಂದು ಪೇಡ ಇದೆ ನೋಡಿ ತಿನ್ನು ಅಂತೇಳಿ ಅವನಿಗೆ ಕೊಡ್ತಾ ಇರ್ತಾರೆ. ನಿಮಾಯ್ ಆರಾಮಾಗಿ ತಿಂತಾ ಇರ್ತಾನೆ. ಅವರು ಹೀಗೆ ಹೇಳ್ತಾ ಹೋಗ್ತಾರೆ. ನಿಮಾಯ್ ಮನೆ ಬಂದೇ ಬಿಡ್ತು ಅಂತ ಹೋಗ್ತಾರೆ. ಹೀಗೆ ಹೇಳ್ತಾ ಇರ್ತಾರೆ. ಮಗುವಿಗೆ ಸಿಹಿ ತಿನಿಸನ್ನು ಕೊಡ್ತಾ ಇರ್ತಾರೆ. ನಿಮಾಯಿ ಅವರ ಹೆಗಲ ಮೇಲೆ ಕುಳಿತುಕೊಂಡು ಆರಾಮಾಗಿ ಅವನು ಏನು ಮಾಡ್ತಾ ಇರ್ತಾನೆ, ಅವ್ರು ತಿಂತಾ ಇರ್ತಾರೆ. ಹಾಗೆ ಹೋಗ್ತಾರೆ. ಇಲ್ಲಿ ನೋಡ್ತಾರೆ, ತುಂಬಾ ಸಮಯ ಆಯ್ತು, ನಿಮಾಯಿ ಕಾಣಿಸ್ತಾ ಇಲ್ಲ. ಸುಮಾರು ಅರ್ಧ ಗಂಟೆ ಆಗ್ಬಿಡುತ್ತೆ, ನಿಮಾಯಿ ಕಾಣಿಸ್ತಾರೆ. ಎಲ್ಲ ಕಡೆ ಹೋಗ್ತಾರೆ. ತಂದೆ ತಾಯಿ ಜಗನ್ನಾಥ್ ಮಿಶ್ರಾ, ಸಚಿದೇವಿ, ಸುತ್ತಮುತ್ತಲಿನವರು ಎಲ್ಲರಿಗೂ ತುಂಬಾ ಅವ್ರಿಗೆ ಬಹಳ ಏನಾಗುತ್ತೆ, ತುಂಬಾ ತೊಂದರೆ ಆಗುತ್ತೆ. ಅವರು ಕಷ್ಟ ಆಗಿ ನಿಮಾಯಿ ಎಲ್ಲೋ ಎಲ್ಲ ಕಡೆ ಹುಡುಕಾಡಿದ್ರೆ ಏನೋ ನಿಮಾಯಿ ಕಾಣಿಸೋದಿಲ್ಲ. ಆಗ ಅವರು ತುಂಬಾ ಚಿಂತಾಕ್ರಾಂತರಾಗಿ ಎಲ್ಲ ಕಡೆಗೆ ಹುಡುಕಾಡ್ತಾ ಕುಳಿತಿರ್ತಾರೆ. ಮನೆಯಲ್ಲಿ ಜಗನ್ನಾಥ್ ಮಿಶ್ರಾಗೆ ಸಮಾಧಾನ ಹೇಳ್ತಿರ್ತಾರೆ. ಇಲ್ಲ ನಿಮಾಯಿ ಬಂದೇ ಬಿಡ್ತಾನೆ, ನೀವು ಚಿಂತೆ ಮಾಡಬೇಡ್ರಿ, ಇಲ್ಲೇ ಎಲ್ಲೋ ಹೋಗಿರ್ತಾನೆ, ಅವನು ಗಂಗಾ ತರದಲ್ಲಿ ಹೋಗಿರ್ಬೋದು, ಅಲ್ಲಿ ನೋಡಕ್ ಹೋಗಿದ್ದಾರೆ, ನೀವು ಚಿಂತೆ ಮಾಡಬೇಡಿ, ಹಿಂಗೆಲ್ಲ ಹೇಳ್ತಾ ಇರ್ತಾರೆ. ಆ ಸಮಯದಲ್ಲಿ ಈ ಇಬ್ರು ದರೋಡಿಕೋರು ಕರಡ್ರೆ ಏನಿರ್ತಾರಲ್ಲ, ಅವ್ರು ನಿಮಾಯಿಗೆ ಹೇಳ್ತಾ ಇರ್ತಾರೆ, ತಗೊಂಡು ಏನೇನು ಮಾಡು, ಈ ಸಂದೇಶವನ್ನು ತಿನ್ನು, ಮನೆ ಬಂದೇ ಬಿಡ್ತು. ಅಷ್ಟರಲ್ಲೇ ಏನಾಗುತ್ತೆ, ಅವರು ಮರಳಿ ಎಲ್ಲ ಸುತ್ತಾಡಿ, ಒಂದು 4-6 ಮೈಲಿ ಸುತ್ತಾಡಿ ಏನು ಮಾಡ್ತಾರೆ, ನಿಮಾಯಿ ಮನೆ ಹತ್ರನೇ ಬಂದ್ಬಿಡ್ತಾರೆ. ಜಗನ್ನಾಥ್ ಮಿಶ್ರಾ ಸಚಿದೇವಿ ಮನೆ ಹತ್ರ ಬರ್ತಾರೆ. ಬಂದ ತಕ್ಷಣ ನಿಮಾಯಿ ಬಂದ್ಬಿಟ್ಟ, ಯಾರು ನಿಮಾಯಿ ಏನ್ ಮಾಡಿದಾರೆ, ಇವ್ರು ಹುಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ತಾರೆ. ಆಗ ನಿಮಾಯಿ ಏನ್ ಮಾಡ್ತಾನೆ, ಅವ್ರ ಹೆಗಲ ಮೇಲಿಂದ ಜೋರಾಗಿ ಜಿಗಿದು ಹೋಗಿ ನೆಗೆದು ತಮ್ಮ ತಂದೆ ತೊಡೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ನಿಮಾಯಿ ಹೀಗೆಲ್ಲ ತಂದೆ ಎತ್ತಿ ಮುದ್ದಾಡಿ ನೋಡ್ತಾರೆ. ಹೀಗೆ ಎಲ್ಲ ಸರಿಯಾಗಿದೆಯಲ್ಲಪ್ಪ, ಕಳೆದ ಅರ್ಧ ಗಂಟೆ ಆಯ್ತು ನೀನು ನೋಡಿಲ್ಲ ಅಂತೇಳಿ ಎಲ್ಲ ಇದು ಮಾಡ್ತಾರೆ. ಮಾಡಿ ಅದನ್ನ ನೋಡಿದ ತಕ್ಷಣ ಅವಂದೇ ಮನೆ ಬಂದಿದ ತಕ್ಷಣ ಇವ್ರು ಏನ್ ಮಾಡ್ತಾರೆ, ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಜಗನ್ನಾಥ್ ಮಿಶ್ರಾ ಮತ್ತೆ ಇದ್ದವರೆಲ್ಲ ಅವ್ರು ಕರೀರಿ ಅವ್ರಿಗೆ ಕೂಡ್ರಿ, ಸ್ವಲ್ಪ ಬೇಗ ಕೂಡ್ರಿ, ಅವ್ರು ನಮ್ಮ ಮಗುನ ಏನ್ ಮಾಡ್ತಿದ್ದಾರೆ, ಹುಡ್ಕಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ನಾವು ಏನಾದ್ರು ಏನ್ ಕೊಡ್ಬೇಕು, ಉಪಹಾರ ಕೊಡ್ಬೇಕು, ಅವ್ರ ಉಡುಗೊರೆ ಕೊಡ್ಬೇಕು, ಅವ್ರಿಗೆ ಸನ್ಮಾನ ಮಾಡ್ಬೇಕು, ಅವ್ರು ಕರೀರಿ. ತಮ್ಮ ಬನ್ನಿ ಎಲ್ಲಿ ಎಷ್ಟು ಒಳ್ಳೆಯವ್ರು ನೀವು, ಬನ್ನಿ ಅಂತಾರೆ. ಅವ್ರು ಇವ್ರು ಕರಿಯೋದು ನೋಡಿ ನಾವು ಹಿಡಿದು ಹೊಡಿತಾರೆ ಎಲ್ಲರೂ ಸೇರಿ ಅಂತೇಳಿ ಅವ್ರು ಇನ್ನೂ ಜೋರಾಗಿ ಅವ್ರು ಓಡ್ ಹೋಗ್ತಾರೆ. ಈ ರೀತಿ ನಿಮಾಯಿ ಪಂಡಿತ್ ಏನ್ ಮಾಡ್ತಾರೆ, ಅವರು ಅವ್ರ ಹೆಗಲ ಮೇಲೆ ಕುಂತು ಒಂದು ಫ್ರೀ ನವದ್ವೀಪ ಪರಿಕ್ರಮ ಮಾಡ್ತಾರೆ, ಮಾಯಾಪುರ ಪರಿಕ್ರಮ ಮಾಡ್ತಾರೆ. ಯಾವ ರೀತಿ ಅವ್ರಿಗೆಲ್ಲ ವೃಂದಾವನವನ್ನ ಮೇಲೆ ಹೋಗಿ ನೋಡ್ಬೇಕಾದಾಗ ಯಾವ ರೀತಿ ಆ ಕೃಷ್ಣಲೀಲೆಯಲ್ಲಿ ಯಾರವನ ಸುಂಟರಗಾಳಿ ರೂಪದಲ್ಲಿ ಬಂದಿದ್ನಲ್ಲ, ಏನು भवंडर के रूप में आए थे, वो सबका नाम था ವೃತ್ರಾಸುರ. ಆ ರೀತಿ ಅಂದ್ರೆ
ಈ ಇಬ್ಬರು ಕರಡರು ಬಂದು ಎಲ್ಲ ನವದ್ವೀಪದಲ್ಲಿ ಅವನಿಗೆ ನಿಮಾಯಿ ಪಂಡಿತಿಗೆ ಸುತ್ತಾಡ್ಸ್ಕೊಂಡು ಬರ್ತಾರೆ. ಆಮೇಲೆ ಸಚಿಮಾತೆ ಒಂದ್ಸಾರಿ ನಿಮಾಯಿ ಆಡ್ತಾ ಇರ್ಬೇಕಾದ್ರೆ ಒಂದು ಒಳ್ಳೊಳ್ಳೆ ಅಡುಗೆ ಸಾಮಾನೆಲ್ಲ ಕೊಟ್ಟಿರ್ತಾಳೆ. ಆಮೇಲೆ ಈಗ ನಾವು ಅನ್ನ ಹಾಲಿನಲ್ಲಿ ಕಿವುಚಿ ಕೊಡ್ತೀವಲ್ಲ ಮಕ್ಕಳಿಗೆ, ಆ ರೀತಿ ಅನ್ನ, ಹಾಲು, ತುಪ್ಪ ಹಾಕಿ ಕಿವುಚಿ ಅನ್ನ ಮತ್ತು ಸ್ವೀಟ್ಸ್ ನಿಮಾಯಿಗೆ ತಂದು ಕೊಡ್ತಾಳೆ ಸಚಿಮಾತೆ. ತಂದು ಕೊಡ್ತಾಳೆ. ಅವಳು ಮತ್ತೇನೋ ಮನೇಲಿ ಕೆಲಸ ಇರುತ್ತೆ, ಒಳಗಡೆ ಹೋಗ್ತಾಳೆ. ನಿಮಾಯಿ ಅದನ್ನು ಸ್ವಲ್ಪ ತಿಂತಾನೆ. ಮತ್ತೆ ಸ್ವಲ್ಪ ಸಮಯದಲ್ಲಿ ಮರಳಿ ಬರಬೇಕಾದ್ರೆ ಸಚಿಮಾತೆ ನಿಮಾಯಿ ಅವನು ಏನು ಮಾಡಿರ್ತಾನೆ, ಅವನು ಮಣ್ಣು ತಿಂತಾ ಇರ್ತಾನೆ. ಮಣ್ಣು ತಿನ್ನುತ್ತಾ ಇರೋದನ್ನು ನೋಡ್ಬಿಟ್ಟು ಸಚಿಮಾತೆ ನಿಮಾಯಿಗೆ ಅದನ್ನ ಮಣ್ಣೆಲ್ಲ ಬಾಯಿಯಿಂದ ತೆಗಿತಾಳೆ, ಕೈಯಿಂದ ಎಲ್ಲ ಬಿಡಿಸ್ತಾಳೆ. ಈಗ ಏನು ಮಾಡ್ತಾ ಇದ್ದೀನಿ, ನಿಮ್ಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ? ನಾನು ಇಷ್ಟು ಒಳ್ಳೆ ಸ್ವೀಟು ಮತ್ತೆ ಇದನ್ನೆಲ್ಲ ನಿಮಗೆ ಅನ್ನ ಕೊಟ್ಟಿದ್ದೀನಿ, ಅದನ್ನ ತಿನ್ನೋದು ಬಿಟ್ಟು ನೀನು ಏನು ಮಾಡ್ತಾ ಇದೀಯಾ? ಮಣ್ಣು ತಿಂತಾ ಇದೀಯಾ? ಮಣ್ಣು ಒಳ್ಳೆಯದಲ್ಲ ಇದು. ಈ ಅನ್ನ ಮತ್ತು ಸ್ವೀಟ್ ತಿನ್ನೋದ್ರಿಂದ ನಿನ್ನ ಆರೋಗ್ಯ ವರ್ಧನೆ ಆಗುತ್ತೆ. ಈ ಮಣ್ಣು ತಿನ್ನೋದ್ರಿಂದ ಏನಾಗುತ್ತೆ, ನಿನ್ನ ಆರೋಗ್ಯ ಹಾಳಾಗುತ್ತೆ. ಆಗ ನಿಮಾಯಿ ಹೇಳ್ತಾನೆ, ಈಗ ಈ ಇದು ಇದೆಯಲ್ಲ, ಇದೇನಿದು, ಈ ಮಣ್ಣು ಅಥವಾ ಈ ಅನ್ನ ಮತ್ತು ಇವೆಲ್ಲ ಸ್ವೀಟ್ಸ್ ಇದಾವಲ್ಲ, ಇವು ಈ ಮಣ್ಣಿನ ಒಂದು ಪರಿವರ್ತಿತವಾದ ರೂಪಗಳೇ ಅಷ್ಟೇ. ಈ ಮಣ್ಣಲ್ಲೇ ಏನಾಗುತ್ತೆ, ಮಣ್ಣಲ್ಲೇ ಅಕ್ಕಿ ಬೆಳೆಯುತ್ತೆ, ಅದರಿಂದಾನೇ ನಾವು ಅನ್ನ ಮಾಡ್ತೀವಿ, ಭತ್ತ ಬೆಳೆದು. ಈ ಮಣ್ಣಿಂದ ಹುಲ್ಲು ಬರುತ್ತೆ, ಅದನ್ನ ಹಸು ತಿಂದು ಅದನ್ನ ಹಾಲು ಕೊಡುತ್ತೆ, ಅದರಿಂದ ನಾವೇನ್ ಮಾಡ್ತೀವಿ, ಈ ಎಲ್ಲ ಸಿಹಿ ತಿನಿಸುಗಳನ್ನ ನಾವೆಲ್ಲ ಮಾಡ್ತೀವಿ. ಅದಕ್ಕೆ ಈ ಮಣ್ಣಿನ ಪರಿವರ್ತಿತ ರೂಪಗಳೇ ಇವೆಲ್ಲ ಅನ್ನ. ಅದನ್ನು ತಿಂದ್ರೆ ಏನಾಗುತ್ತೆ ಅಂತ ಹೇಳಿ ಸಚಿಮಾತೆಗೆ ಏನ್ ಮಾಡ್ತಾನೆ, ನಿಮಾಯಿ ಹೇಳಲಿಕ್ಕೆ ಹೋಗ್ತಾನೆ. ಆಗ ಯಾಕೆ ನೀವು ನನ್ನ ಮೇಲೆ ಇಷ್ಟು ಕೋಪಗೊಳ್ತಾ ಇದ್ದೀರಿ ಅಂತ ನಿಮ್ಮ. ಆಗ ಸಚಿಮಾತೆ ಹೇಳ್ತಾಳೆ, ನೋಡು, ಈ ಸಿದ್ಧಾಂತವನ್ನು ನಿನಗೆ ಯಾರು ಕಳಿಸಿದ್ರು ಅಂತ ಕೇಳ್ತಾರೆ. ಈ ಮಣ್ಣು ತಿನ್ನೋದ್ರಿಂದ ಅನ್ನ ತಿನ್ನುವಂತ ಲಾಭ ಆಗತ್ತೆ. ಈಗ ನಾವು ಆ ಮಣ್ಣು ಪರಿವರ್ತಿತವಾಗಿ ಅನ್ನವಾದಾಗ ಅದನ್ನು ತಿಂದಾಗ ಏನಾಗುತ್ತೆ, ನಮ್ಮ ಶರೀರಕ್ಕೆ ಪೋಷಣೆ ಸಿಗುತ್ತೆ. ಆದ್ರೆ ಡೈರೆಕ್ಟ್ ಆಗಿ ನಾವು ಮಣ್ಣು ತಿನ್ನೋದ್ರಿಂದ ಏನಾಗುತ್ತೆ, ನಮ್ಮ ಆರೋಗ್ಯ ಹಾಳಾಗುತ್ತೆ. ಈಗ ಮಣ್ಣಿನ ಒಂದು ಪರಿವರ್ತಿತ ರೂಪ ಏನು, ಮಡಿಕೆ. ಅದರಲ್ಲಿ ನಾವು ನೀರು ತಗೊಂಡು ಬರ್ಬೋದು, ಅದನ್ನ ಬೇರೆ ಬೇರೆ ಕೆಲಸಕ್ಕೆ ನಾವು ಉಪಯೋಗ ಮಾಡ್ಬೋದು. ಆದ್ರೆ ನಾವು ಆ ನೀರನ್ನ ಹಾಗೆ ಬರೀ ಮಣ್ಣು ಮೇಲೆ ಹಾಕ್ತಾ ಇದ್ರೆ ಏನಾಗುತ್ತೆ, ಅದು ಕೆಸರಾಗೋಗುತ್ತೆ, ಅದು ಮಡಿಕೆ ಆಗೋದಿಲ್ಲ. ಆದ್ರೆ ಅದೇ ಪರಿವರ್ತಿತ ರೂಪವಾದ ಮಡಿಕೆ ಆದ್ರೆ ಅದನ್ನ ನಾವು ಅಡುಗೆಗೆ ಉಪಯೋಗ ಮಾಡ್ಬೋದು, ಮಡಿಕೆಯನ್ನ ನೀರನ್ನ ಇಡಲಿಕ್ಕೆ ಉಪಯೋಗ ಮಾಡ್ಬೋದು, ಸ್ನಾನಕ್ಕೆ ಉಪಯೋಗ ಮಾಡ್ಬೋದು. ಈ ರೀತಿಯಾದ ಉಪಯೋಗ ಇದೆ. ಅದಕ್ಕೆ ಎಲ್ಲವೂ ಒಂದೇ, ಮಣ್ಣು ಮತ್ತು ಅನ್ನ ಇದೆಲ್ಲ ಒಂದ ಅನ್ನೋದು ಈ ಅದ್ವೈತವಾದ ಇದು ಸರಿಯಲ್ಲ ಅಂತ. ಅದ್ವೈತ ಎಲ್ಲವೂ ಒಂದೇ, ಮಣ್ಣು ಒಂದೇ, ಅನ್ನನೂ ಒಂದೇ, ನಾನು ಒಂದೇ, ನೀನು ಒಂದೇ, ಅದು ಸರಿಯಲ್ಲ. ಒಂದ್ಸಾರಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳಿದ್ರು ಅನ್ಸುತ್ತೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಪ್ರಭುಪಾದರ ಗುರುಗಳು ಅವರು ಟ್ರೈನಲ್ಲಿ ಪ್ರಯಾಣ ಮಾಡ್ತಾರೆ. ಅವಾಗ ಯಾರೋ ಒಬ್ರು ಭಕ್ತರು ಅವ್ರಿಗೆ ಮಾವಿನ ಹಣ್ಣಿನ ಸೀಸನ್ ಇತ್ತು. ಮಾವಿನ ಹಣ್ಣನ್ನ ಒಂದು ಬುಟ್ಟಿ ತಂದು ಕೊಟ್ಟಿದ್ರು. ಮಾವಿನ ಹಣ್ಣಿನ ಬುಟ್ಟಿ ಅಲ್ಲಿ ಇಟ್ಟಿದ್ರು. ಅವರು ಏನಾಯ್ತು, ಯಾರೋ ಒಬ್ರು ಬಂದ್ರಲ್ಲಿ ಮಾಯಾವಾದಿ ಅಂದ್ರೆ ಅಥವಾ ಅದ್ವೈತವಾದಿ, ಎಲ್ಲವೂ ಒಂದೇ ಅಂತ ಹೇಳ್ತಾರಲ್ಲ, ಎಲ್ಲವೂ ಬ್ರಹ್ಮನ್ 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 ಬ್ರಹ್ಮ ಜ್ಯೋತಿಯಲ್ಲಿ ಎಲ್ಲ ನಾವು ಒಂದಾಗೋದು, ಆ ರೀತಿ ಸಿದ್ಧಾಂತವನ್ನ ಅನುಸರಿಸಿ ಒಬ್ಬ ವ್ಯಕ್ತಿ ಅಲ್ಲಿ ಬರ್ತಾರೆ. ಒಂದು ಅವರು ಸಿದ್ಧಾಂತ ಸರಸ್ವತಿ ಠಾಕೂರ್ ಜೊತೆಗೆ ಅವರು ವಾದ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಎಲ್ಲವೂ ಒಂದೇ ಅಂತ ಹೇಳಿ. ಎಲ್ಲವೂ ಒಂದೇ ಆದ್ರೆ ಅವ್ರು ಹೇಳ್ತಾರೆ, ಹಾಗಿದ್ರೆ ಅವ್ರು ಏನೇನೋ ಬಹಳ ತುಂಬಾ ಈ ರೀತಿ ಉದಾಹರಣೆಗಳನ್ನೆಲ್ಲ ಕೊಟ್ಟು ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಕೊನೆಗೆ ಅವರು ಶಿಷ್ಯರಿಗೆ ಅವರು ಸನ್ನೆ ಮಾಡ್ತಾರೆ, ಇದು ಕೊಡಿ ಮಾವಿನ ಹಣ್ಣಿನ ಬುಟ್ಟಿ. ಮಾವಿನ ಹಣ್ಣಿನ ಬುಟ್ಟಿಯಲ್ಲಿ ಅವ್ರು ನೋಡ್ತಾರೆ, ಒಂದು ಮಾವಿನ ಹಣ್ಣಿನಿದೆ, ಅದು ಸ್ವಲ್ಪ ಕೊಳ್ತಿದೆ. ಆ ಮಾವಿನ ಹಣ್ಣು ತಗೊಂಡು ಅವ್ರಿಗೆ ಕೊಡ್ತಾರೆ, ಕೊಳ್ತಿರೋ ಮಾವಿನ ಹಣ್ಣು ತಗೊಳ್ಳಿ ತಿನ್ನಿ ಅಂತ. ಇದನ್ನ ಹೇಗೆ ತಿನ್ನಕ್ಕಾಗತ್ತೆ?
ಇವಾಗೇನು ಒಳ್ಳೆ ಮಾವಿನ ಹಣ್ಣು ಬೇಕು. ಈಗ ಮಾವಿನ ಹಣ್ಣು ಅಂದರೆ ಎಲ್ಲರಿಗೂ ಇಷ್ಟನ? ಇಷ್ಟನ ಮಾವಿನ ಹಣ್ಣು? ಬೇಕಾ? ಕಳತ್ ಮಾವಿನ ಹಣ್ಣು ಕೊಟ್ರೆ ಬೇಡ. ನಾವು ನೋಡಿ ಎಲ್ಲರಿಗೂ ನಮ್ಗೆ ಏನಾಗಿದೆ, ಮಾವಿನ ಹಣ್ಣು ಬಹಳ ಇಷ್ಟ. ಯಾರಾದರೂ ನಮ್ಮ ಹತ್ರ ಒಂದು 4 ಮಾವಿನ ಹಣ್ಣು ಹೀಗೆ ತೊಗೊಂಡು ಬಂದರೆ ಯಾವ ತೊಗೊಳ್ಳಿ ಒಂದು ಮಾವಿನ ಹಣ್ಣು ನಿಮ್ಗೆ ಅಂತಂದರೆ ನಾವು ನೋಡ್ತೀವಿ ಅದ್ರೊಳಗೆ ಪರ್ಫೆಕ್ಟ್ ಕಲರ್ ಯಾವುದಿದೆ ನನಗೆ ಅದು ಪರ್ಫೆಕ್ಟ್ ಕಲರ್ ಬಂದಿದ್ದು ಮಾವಿನ ಹಣ್ಣು ನಾವೇನು ಮಾಡ್ತೀವಿ, 4 ಆಪೂಸ್ ಮಾವಿನ ಹಣ್ಣೇ ಇದಾವೆ ಅಂದ್ಕೊಳ್ಳಿ. ನಾವು 4 ಆಪೂಸ್ ಮಾವಿನ ಒಳ್ಳೆ ಕ್ವಾಲಿಟಿ ತಂದಾರೆ ಅಂದ್ರೆ ನಾವು ಅದ್ರೊಳಗೇನೆ ಮತ್ತೆ ನಾವು ಚಾಯ್ಸ್ ಮಾಡ್ತೀವಿ. ಏನು ಯಾವ್ದು ಇರ್ಬೋದು, ಅದು ಯಾವುದು ಸ್ವಲ್ಪನೂ ಹುಳಿ ಇರಬಾರ್ದು, ಪರ್ಫೆಕ್ಟ್ ಸ್ವೀಟ್ ಇರ್ಬೇಕು, ಅದನ್ನೇ ನಾನು ತಗೊಳ್ಬೇಕು. ಯಾಕಂದ್ರೆ 4 ಒಂದೇ ತಗೊಳ್ಳೋ ಆಪ್ಷನ್ ಇದೆ. ಅದಕ್ಕೆ ನಮ್ಮ ಕಣ್ಣು 4 ಮೇಲೆ ಸ್ಕ್ಯಾನ್ ಮಾಡುತ್ತೆ. ಅದ್ರೊಳಗೆ ಒಳ್ಳೇದಿದ್ದು ತಗೊಳಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹೌದಿಲ್ಲ? ನಮ್ಮೆಲ್ಲ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಎಲ್ಲ ಯೂಸ್ ಮಾಡಿ ನಮ್ಮ ಮನಸ್ಸು ಹೇಳುತ್ತೆ, ಈ ಮೊನ್ನೆ ನೀವು ಇದ್ರೊಳಗೆ ಇಂಥ ಕಲರ್ ತಿಂದಿದೆ, ಅದು ಸ್ವಲ್ಪ ಹುಳಿಯಿತ್ತು, ಇವತ್ತು ಅದು ಬೇಡ, ಇದು ತಗೊಳ್ಳೋ ಅಂತ ಹೇಳುತ್ತೆ. ಆ ರೀತಿ ನಾವೇನು ಮಾಡ್ತೀವಿ, ಮಾವಿನ ಹಣ್ಣನ್ನ ನಾವು ಸ್ವೀಕಾರ ಮಾಡ್ತೀವಿ. ಅದಕ್ಕೆ ಅಂದರೆ ಇದನ್ನು ತಿನ್ನೋಕ್ಕಾಗತ್ತೆ, ಅದು ಬೇಕು ನನಗಂತ ಮಾವಿನ ಬೇರೆ ಬೇರೆ. ನೀವೇ ಹೇಳಿದ್ರಿ ಈಗಲೇ ಏನು, ಎಲ್ಲವೂ ಒಂದೇ ಅಂತ ಹೇಳಿದ್ರಿ ನೀವು. ಏನು ಎಲ್ಲವೂ ಒಂದೇ ಅಂತ ಹೇಳಿದ್ರಿ. ಈ ಮಾವಿನ ಹಣ್ಣಲ್ಲೇ ಇಷ್ಟು ನೀವೇನು ಮಾಡ್ತಾ ಇದ್ದೀರಿ ನೀವು? ಇಷ್ಟೊಂದು ತಾರತಮ್ಯ ಮಾಡ್ತಾ ಇದ್ದೀರಿ. ಎಲ್ಲ ಮಾವಿನ ಹಣ್ಣೆ, ಅದು ಮಾವಿನ ಹಣ್ಣೆ, ಇದು ಮಾವಿನ ಹಣ್ಣೆ, ನಿಮ್ಮ ಕೈಯಲ್ಲಿ ಕೊಟ್ಟಿದ್ದು ಮಾವಿನ ಹಣ್ಣೆ, ಅದರಲ್ಲಿ ಇಷ್ಟೊಂದು ತಾರತಮ್ಯ ಮಾಡ್ತಾ ಇದ್ದೀರಿ. ಆದರೆ ಇದು ಅಂದರೆ ಎಲ್ಲವೂ ಒಂದೇ ಅಲ್ಲ, ಎಲ್ಲವೂ ಒಂದೇ ಆಗಲಿಕ್ಕೆ ಅದು ಸಾಧ್ಯವಿಲ್ಲ ಅಂತ ಹೇಳಿ ನಿಮಾಯಿ ಈ ರೂಪದಿಂದ ಅಂದರೆ ಮಣ್ಣು ಮತ್ತು ನೀರಿನಿಂದ ಆಗಿರೋ ಒಂದು ಮಡಕೆ ಮತ್ತು ಹಾಗೆ ಮಣ್ಣಿನಲ್ಲಿ ನೀರು ಸೋದಿದ್ದು ಎರಡೂ ಒಂದೇ ಅಲ್ಲ. ಎರಡರಲ್ಲಿ ಒಂದೇ ಇದ್ರೂ ಕೂಡ ವಸ್ತುಗಳು ಅದನ್ನು ನಾವು ಬೇರೆ ಬೇರೆ ಕೆಲಸಕ್ಕೆ ಉಪಯೋಗಿಸ್ಬೋದು, ಇದು ಉಪಯೋಗಕ್ಕೆ ಬರೋದಿಲ್ಲ ಅಂತ ಹೇಳಿ ಸಚಿ ಮಾತು ಹೇಳಿದ್ರು. ಈ ಲೀಲೆಯಿಂದ ನಿಮಾಯಿ ಪಂಡಿತ್ ಅವರು ತೋರಿಸ್ಕೊಟ್ರು ಯಾವ ರೀತಿ ಮಾಯಾವಾದಿಯ ಒಂದು ಈ ತತ್ವ ಇದೆ, ಅದ್ವೈತವಾದ, ಅದು ಸರಿ ಇಲ್ಲ ಅಂತ ಹೇಳಿ. ಇನ್ನೊಂದು ಸಾರಿ ನಿಮಾಯಿ ಪಂಡಿತ್ ಅವರು ಬಹಳ ಇದು ಮಾಡ್ತಾ ಇದ್ರು, ಬಹಳ ಅಂದರೆ ಬಹಳ ತುಂಟಾಟ ಮಾಡ್ತಾ ಇದ್ದಾರೆ. ಎಷ್ಟು ತುಂಟಾಟ ಮಾಡ್ತಾ ಇದ್ದಾರೆ ಅಂದರೆ ರಾತ್ರಿ 4 ಜನ ಸೇರಿ ಹೋಗೋದು, ಫ್ರೆಂಡ್ಸ್ ಹತ್ರ 4 ಮೇಲೆ ಕಂಬಳಿ ಹೊತ್ಕೊಳ್ಳೋದು, ದಿವಸದಲ್ಲಿ ನೋಡಿರೋದು ಎಲ್ಲಿ ಒಳ್ಳೆ ಬಾಳೆ ಮರ ಇದೆ, ಒಳ್ಳೆ ಬಾಳೆ ಹಣ್ಣು ಬಂದಿದೆ ಅಂತೇಳಿ ಅದೇನು ಮಾಡೋದು, ಕಂಬಳಿ ಹೊತ್ಕೊಳ್ಳೋದು, ಒಂದು ಇದರ ರೂಪದಲ್ಲಿ ಹೋಗೋದು, ಏನು ಬುಲ್ ಎತ್ತಿನ ರೂಪದಲ್ಲಿ ಮಾಡ್ಕೊಳ್ಳೋದು. ಹೋಗಿ ಯಾವುದಾದ್ರೂ ಹಿತ್ತಲದಲ್ಲಿ ಹೋಗಿ ಆ ಬಾಳೆ ಮರಕ್ಕೆ ಜೋರಾಗಿ ಗುದ್ದಿ ಬಿಡೋದು, ಗುದ್ದಿ ಅದು ಬೀಳಿಸ್ಬಿಟ್ಟು ಅದರಲ್ಲಿ ಬಾಳೆಹಣ್ಣೆಲ್ಲ ತಿನ್ನೋದು, ಅಲ್ಲಿ ಸಿಕ್ಕಿ ಬಿಡೋದು, ಬಂದ್ಬಿಡೋದು. ಅಲ್ಲಿ ಯಾರಾದರೂ ಏನಾದರೂ ಇವ್ರು ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತೇಳಿ ಕಂಪ್ಲೇಂಟ್ ಮಾಡಿರ್ತಾರೆ. ರಾತ್ರಿ ಏನು ಮಾಡೋದು, ಹೋಗಿ ಅವ್ರ ಮನೆ ಹೊರಗಡೆಯಿಂದ ಕೊಂಡಿ ಹಾಕ್ಬಿಡೋದು. ಅವರು ಬೆಳಗ್ಗೆ ನಸ್ಕಿನ ಜಾವದಲ್ಲಿ ಹೇಳೋರು. ಅವಾಗೆಲ್ಲ 500 ವರ್ಷಗಳ ಹಿಂದೆ ಭಾಳ ಸಭ್ಯರಿದ್ರು. ಅವಾಗ ಮನೆ ಒಳಗೆ ಇವೆಲ್ಲ ಇರ್ತಿರ್ಲಿಲ್ಲ, ಕಕ್ಸು ಅವೆಲ್ಲ, ಲ್ಯಾಬೋಟ್ರಿ ಮನೆ ಒಳಗೆ ಇರ್ತಿರ್ಲಿಲ್ಲ. ಎಲ್ಲರೂ ಹೊರಗಡೆ ಹೋಗ್ತಿದ್ರು. ಬಹಿರ್ದೇಶಿಗೆ ಬಯಲೇ ವಾಸಿ ಅಂತ ಹೇಳಿ ಒಂದು ಗಾದೆ ಮಾತಿದ್ರು ಕನ್ನಡದಲ್ಲಿ. ಈಗ ಹೇಳಿದ್ರೆ ಅದು ಒಂದು ದೊಡ್ಡ ಅಪರಾಧ ಈಗ. ಯಾಕಂದ್ರೆ ಹೊರಗಡೆ ಹೋಗ್ಬೇಡ್ರಿ ಇರ್ತಾರೆ. ಹೌದಿಲ್ಲ? ಈಗೆಲ್ಲ ಏನ್ ಮಾಡ್ತಾರೆ ಜನ, ಕಲಿಯುಗ ಅಂದ್ರೆ ಇದೆ ನೋಡಿ. ಅಂದ್ರೆ ಕಲಿಯುಗ ಅಂದ್ರೆ ಯಾವ ರೀತಿ ಅಂದ್ರೆ, ಮೊದಲು ಜನ ಬಹಿರ್ದೇಶಕ್ಕೆ ಹೊರಗಡೆ ಹೋಗ್ತಿದ್ರು, ಮನೆಗೆ ಬಂದು ಸ್ನಾನ ಮಾಡಿ ಊಟ ಮಾಡ್ತಾ ಇದ್ರು. ಈಗ ಜನ ಹೊರಗಡೆ ಹೋಟೆಲಲ್ಲಿ ತಿಂತಾರೆ, ಮನೆಗೆ ಬಂದು ಅಂದ್ರೆ ಇದೇ ಕಲಿಯುಗ, ಉಲ್ಟಾ ಇಲ್ಲ ಈಗ. ಅವಾಗ ಸಭ್ಯ ಜನ ಆ ರೀತಿ ಮಾಡ್ತಾ ಇರ್ಲಿಲ್ಲ. ರಾತ್ರಿ ಇದು ಬಂದ್ರೂ ಹೊರಗಡೆ ಹೋಗ್ಬೇಕು. ಅದೇ ಇವರು ಏನ್ ಮಾಡ್ತಿದ್ರು, ಹೊರಗಡೆಯಿಂದ ಕೊಂಡಿ ಹಾಕ್ಬಿಟ್ರು. ಕಂಪ್ಲೇಂಟ್ ಮಾಡ್ತೇವೆ ನಮ್ದು, ಆಯ್ತು ನೋಡ್ತೀವಿ ಅಂತೇಳಿ ಕೊಂಡಿ ಹಾಕ್ಬೇಕು. ಅವ್ರು ರಾತ್ರಿ ಬೆಳಗಿನ ಜಾವ ಹೇಳ್ಬೇಕು, ಇನ್ನೇನು ಬಹಿರ್ದೇಶಕ್ಕೆ ಹೋಗ್ಬೇಕಾದ್ರೆ ನೋಡ್ತಾರೆ, ಬಾವಿ ತೆಗಿಕ್ ನೋಡ್ತಾರೆ, ಹೊರಗಡೆಯಿಂದ ಯಾರೋ ಕೊಂಡಿ ಹಾಕ್ಬೇಕು. ಬೇಗ ಬೇಗ ತೆಗೀರಿ, ಯಾರದು 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 ಅಂದ್ರೆ ಇವರು
ಸ್ವಲ್ಪ ನೋಡ್ತಾ ಇದ್ರು ದೂರ, ಸ್ವಲ್ಪ ಬಡ್ಕೊಂಡು ನೋಡಿ ಮಜಾ ನೋಡೋಣ ಹೇಗಂತಿದ್ರು. ಮೊದಲೇ ಇರುತ್ತೆ, ಮೊದಲ ನಿಧಾನಕ್ಕೆ ಇರುತ್ತೆ, ಆಮೇಲೆ ಏನಾಗುತ್ತೆ ಜೋರಾಗಿ ಬರುತ್ತೆ ಅವರು ಕೋರ್ಸ್, ಬೇಗ 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 ತೆಗೆದು ಕೊನೆಗೆ ಅವ್ರಿಗೇನು ಇನ್ನೇನು ತಾಳ್ಕೊಳಕ್ ಆಗೋದಿಲ್ಲ ಅವ್ರಿದ್ರೆ ನಿಧಾನಕ್ಕೆ ಪಕ್ಕದಿಂದ ಹೋಗಿ ತೆಗೆದು ಓಡ್ ಹೋಗ್ಬಿಡೋದು. ಆ ರೀತಿ ಮಾಡ್ತಾರೆ, ಬಹಳ ತುಂಟಾಟ ಮಾಡ್ತಾರೆ. ಆಮೇಲೆ ಪಾಠಶಾಲೆಗೆ ಹೋಗ್ತೀನಿ ಅಂತ ಹೇಳಿ ಹೋಗೋದು, ಪಾಠಶಾಲೆಗೆ ಹೋಗ್ತೀನಿ ಅಂತ ಹೇಳಿ ಹೋಗ್ಬಿಟ್ಟು ಗಂಗಾ ತೀರದಲ್ಲಿ ಹೋಗೋದು. ಅಲ್ಲಿ ಗಂಟೆಗಟ್ಟಲೆ 3 ಗಂಟೆ 4 ಗಂಟೆ 5 ಗಂಟೆ 6 ಗಂಟೆ ಈಜಾಡಿದ್ದು, ಅಲ್ಲೆಲ್ಲ ತುಂಟಾಟ ಮಾಡಿದ್ದೆ ಮಾಡಿದ್ದು. ಅಲ್ಲಿ ಹೋಗೋದು, ಅಲ್ಲಿ ಸಂಧ್ಯಾ ಸಮಯದಲ್ಲಿ ಬ್ರಾಹ್ಮಣರು ಮಧ್ಯಾಹ್ನ ಸಮಯದಲ್ಲಿ ಸೊಂಟದವರೆಗೆ ನೀರಲ್ಲಿ ನಿಂತ್ಬಿಟ್ಟು ಅವರು ಗಾಯತ್ರಿಯನ್ನ ಎಲ್ಲ ಮಾಡ್ತಾರೆ. ಅವಾಗ ಹೋಗಿ ಏನು ಮಾಡ್ತಾ ಇದ್ರು ಅಂದರೆ ಅವರ ಬ್ರಾಹ್ಮಣರದ್ದು ಕಾಲು ಎಳೆದ ನೀರಲ್ಲಿ ಒಳಗಡೆ ಮುಳುಗಿ ಹೋಗೋದು, ಸಬ್ಮರೀನ್ ಅಂತ ಸಬ್ಮರ್ಜ್ ಆಗಿ ಒಳಗಡೆಯಿಂದ ಹೋಗೋದು, ಹೋಗಿ ಏನು ಮಾಡೋದು ಕಾಲು ಎಳೆದಿದೆ ಬ್ರಾಹ್ಮಣರು. ಅವ್ರು ಗಾಯತ್ರಿ ಮಾಡ್ತಾ ಇರ್ತಾರೆ, ನೀರೊಳಗೆ ಮುಳುಗಿ ಬಿಡ್ತಾರೆ, ಬಿದ್ದುಬಿಡ್ತಾರೆ. ಯಾರು ಇವರು ದೂರ ಮತ್ತೆ ಒಳಗಡೆ ಹೋಗ್ಬೋದು. ಆಮೇಲೆ ಕೆಲವೊಬ್ರು ಸ್ನಾನ ಮಾಡಿ ಹೊರಗಡೆ ಬರ್ತಾರೆ ಬ್ರಾಹ್ಮಣರು, ಇನ್ನೇನು ಪೂಜೆ ಮಾಡ್ಬೇಕಂತಿರ್ತಾರೆ, ಪೂಜಾ ಸಾಮಗ್ರಿ ತಗೊಳ್ಬೇಕಂತಿರ್ತಾರೆ. ಅಲ್ಲೆಲ್ಲ ಏನು ಮಾಡೋದು, ಪೂಜಾ ಸಾಮಗ್ರಿ ಮೇಲೆಲ್ಲ ಮಣ್ಣು ಹಾಕೋದು. ಅಥವಾ ಕೆಲವೊಂದ್ಸರಿ ಏನು ಮಾಡೋದು, ಬಾಯಿಯಲ್ಲಿ ನೀರು ತಗೊಳ್ಳೋದು, ತಗೊಂಡ್ಬಿಟ್ಟು ಅವರು ಸ್ನಾನ ಮಾಡಿ ಹೊರಗಡೆ ಬಂದಿರ್ತಾರೆ, ಅವ್ರ ಮೇಲೆ ಉಗುಳ್ಬಿಡೋದು, ಅವ್ರು ಮತ್ತೆ ಸ್ನಾನಕ್ಕೆ ಹೋಗ್ಬೇಕು. ಆ ರೀತಿ ಬಹಳ ತುಂಟಾಟ ಮಾಡ್ತಾರೆ, ಬಹಳ ಅಂದರೆ ಬಹಳ ತುಂಟಾಟ ಮಾಡ್ತಾರೆ. ಆಮೇಲೆ ನಿಮಾಯಿ ಪಂಡಿತ್ ಅವ್ರ ತಂದೆ ಜಗನ್ನಾಥ್ ಮಿಶ್ರ ಹತ್ರ ನಿಮಾಯಿ ಪಂಡಿತ್ ಇದಾನಲ್ಲ, ಬಹಳ ಏನು ಮಾಡ್ತಾನೆ ಇವನು, ಈ ರೀತಿ ನಮ್ಗೆ ತೊಂದರೆ ಕೊಡ್ತಾನೆ, ಕೀಟ್ಲೆ ಮಾಡ್ತಾನೆ. ಪಾಠಶಾಲೆಗೆ ಇವ್ರು ಹೋಗೋದೇ ಇಲ್ಲ, ಬರೀ ಯಾವಾಗ ನೋಡಿದ್ರೆ ಗಂಗಾದಲ್ಲೇ ಇರ್ತಾರೆ ಇವರು. ಒಂದು ತುಂಟ ಮಕ್ಕಳ ಗುಂಪೆ ಕಟ್ಕೊಂಡ್ಬಿಟ್ಟಿದ್ದಾರೆ ನಾವು ಅಂತೇಳಿ ಅವರು ಜಗನ್ನಾಥ್ ಮಿಶ್ರನ ಹತ್ರ ಬಂದು ಕಂಪ್ಲೇಂಟ್ ಮಾಡೋರು. ಆಗ ಜಗನ್ನಾಥ್ ಮಿಶ್ರ ತುಂಬ ಕೋಪ ಮಾಡ್ಕೊಂಡ್ಬಿಟ್ಟು ಅವ್ರೇನು ಸಚಿದೇವರು ಒಂದು ಕೋಲ್ ಕೊಡು, ಇವತ್ತು ಇವ್ ನಿಮಾಯಿಗೆ ಚೆನ್ನಾಗಿ ಬಾರಿಸೇ ಬಿಡ್ತೀನಿ, ಅವನು ಹೀಗಾದರೆ ಸರಿ ಹೋಗೋದಿಲ್ಲ. ಎಲ್ಲ ನಾನು ಇಷ್ಟೊಂದು ಸಾತ್ವಿಕ ಬ್ರಾಹ್ಮಣ ವಿದ್ವಾಂಸ ಅಂತೇಳಿ ಇಲ್ಲಿ ನವದ್ವೀಪದಲ್ಲಿ ಪ್ರಸಿದ್ಧ ಇದ್ದೀನಿ, ನನ್ನ ಹೆಸರೆಲ್ಲ ಏನು ಮಾಡ್ತಾ ಇದ್ದೀನಿ ಅವನು ಹಾಳು ಮಾಡ್ತಾನೆ, ಅಂತ ಮಗ ಉದ್ಬಿಟ್ಟ ಅಂತೇಳಿ ಅವ್ರು ಕೋಲ್ ಕೊಡು, ಇವತ್ತು ಹೋಗ್ತೀನಿ ಅವ್ನು ನೋಡ್ಕೊಳ್ತೀನಿ ಅಂತೇಳಿ ಅನ್ನೋರು. ಆಗ ನಿಮಾಯಿ ಪಂಡಿತ್ ಹುಡ್ಕಕ್ಕೆ ಅವರು ಗಂಗಾ ತಟದಲ್ಲಿ ಹೋಗೋರು. ಗಂಗಾ ತಟದಲ್ಲಿ ಹೋದಾಗ ಅವನು ಏನು ಮಾಡ್ತಾ ಇದ್ದ, ಅವರು ಈ ಕಡೆಯಿಂದ ಹೋದರೆ ಇನ್ನೊಂದು ಕಡೆಯಿಂದ ಮನೆಗೆ ಬಂದರು. ಅವರು ಅಲ್ಲಿ ಹೋಗಿ ಅಲ್ಲೆಲ್ಲ ಮಕ್ಕಳಿಗೆ ವಿಚಾರಿಸೋರು, ನಿಮಾಯಿ ಪಂಡಿತ್ ಎಲ್ಲಿ, ನಿಮಾಯಿ ಪಂಡಿತ್ ಅವನು ನಮ್ಮ ಜೊತೆ ಇವತ್ತು ಗಂಗಾ ಸ್ನಾನಕ್ಕೆ ಬಂದೇ ಇಲ್ಲ, ಅವನು ಏನು ಮಾಡಿದ್ದಾನೆ, ಅವನಲ್ಲಿ ಪಾಠಶಾಲೆಯಲ್ಲೇ ಇದ್ದ. ಅದಕ್ಕೆ ಇವರು ಮರಳಿ ಬಂದರು, ಮನೆಗೆ ಬಂದು ಕೂತರು. ಬ್ರಾಹ್ಮಣರು ಸರಿ ಹೇಳ್ತಾರ, ನಿಮಾಯಿ ಸರಿ ಅಂತ ವಿಚಾರ ಮಾಡ್ತಾ ಕೂತಿರೋರು. ಆಗ ನಿಮಾಯಿ ಅಲ್ಲಿ ಬಂದು ಜಿಗೋದು ಶಾಲೆ ಚೀಲ ಪಾಟಿ ಚೀಲ ಏನೋ ಉಂಟು ನೀವು ಎತ್ತು ಅಲ್ಲಿ ಎಸೆದ್ಬಿಟ್ಟು, ಅಪ್ಪ ನಾನು ಬಂದ್ಬಿಟ್ಟೆ ಸ್ಕೂಲಿಂದ ಅಂತ ಹೇಳಿದ್ರು. ನೋಡಿದ್ರೆ ಕೂದಲೆಲ್ಲ ಪೂರ್ತಿ ಒಣಗಿದ್ದಿದೆ, ಮೈಯೆಲ್ಲ ಧೂಳಾಗಿದೆ, ಮತ್ತೆ ಪಟ್ಟೆ ಮೇಲೆಲ್ಲ ಕಲೆ ಇದೆ. ಅದನ್ನ ನೋಡಿದ್ರೆ ಅವನು ಬೆಳಗ್ಗೆ ಸ್ನಾನ ಮಾಡಿದವನು ಮತ್ತೆ ನೀರು ಮುಟ್ಟೆ ಇಲ್ಲ ಹಾಗೆ ಅನ್ಸೋದು. ಅಮ್ಮ ಬೇಗ ನನಗೆ ಸ್ವಲ್ಪ ಎಣ್ಣೆ ಕೊಡು, ಎಣ್ಣೆ ಹಚ್ಚು, ನಾನು ಸ್ನಾನಕ್ಕೆ ಹೋಗಿ ಗಂಗಾಗೆ ಅಂತ ಹೇಳೋದು. ಅವನದೊಂದು ಆ ಚಾರ್ಮಿಂಗು, ಅವನ ಸೌಂದರ್ಯ, ಅವನ ಉಗುರು ಕೂದಲುಗಳು, ಅವನ ಮುದ್ದು ಮುಖ ನೋಡಿಬಿಟ್ಟು ತಾಯಿ ತಂದೆಗೆ ಕೋಪ ಎಲ್ಲ ಇಳಿದು ಹೋಗೋದು. ಮತ್ತೆ ಸಚಿದೇವಿ ತಂದು ಎಣ್ಣೆ ಕೊಡೋಳು, ಎಣ್ಣೆ ಹಚ್ಚೋಳು, ಎಣ್ಣೆ ಹಚ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಗಂಗಾ ಸ್ನಾನಕ್ಕೆ ಹೋಗ್ಬಿಡ್ತೀನಿ ಅಂತ ಹೋಗ್ಬೋದು. ಮತ್ತೊಂದು 4 ಗಂಟೆ ಹೋಗ್ಬೋದು. ದಿವಸದಲ್ಲಿ 8 ಗಂಟೆ ಏನು ಮಾಡೋದು, ಅಲ್ಲಿ ಹೋಗೋದು. ಗಂಗಾ ತಟದಲ್ಲಿ ಹೋಗಿ ಅಲ್ಲಿ ಭಾರತದಲ್ಲಿ ಒಂದು ಸಂಪ್ರದಾಯ ಇದೆ, ಇನ್ನು ಕನ್ಯೆಯರು ಇರ್ತಾರಲ್ಲ ಯುವತಿಯರು, ಅವರು ಗಂಗಾ ತಟದಲ್ಲಿ ಹೋಗಿ ಅಲ್ಲಿ ಶಿವಲಿಂಗವನ್ನು ಮಾಡಿ ಅವರು ನಮಗೆ ಒಳ್ಳೆಯ ಪತಿ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಅವರಲ್ಲಿ ಪೂಜೆ ಮಾಡಕ್ಕೆ ಹೋಗ್ತಾರೆ. ಆಮೇಲೆ ಆ ಶಿವನಿಗೆ ನೈವೇದ್ಯ ಮಾಡಲಿಕ್ಕಂತ ಒಳ್ಳೊಳ್ಳೆ ತಿಂಡಿ ತಿನಿಸುಗಳನ್ನು ತಂದಿರ್ತಾರೆ. ಸಂದೇಶ, ಪೇಡ, ರಸಗುಲ್ಲ, ರಸಮಲಾಯಿ, ಈ ರೀತಿ ರಬಡಿ ಇದೆಲ್ಲ ತಂದಿಟ್ಟಿರ್ತಾರೆ ಶಿವಲಿಂಗ. ಅವರು ತಂದು ಇಟ್ಟು ಅಲ್ಲಿ ಪೂಜೆ ಮಾಡ್ತಾ ಇರಬೇಕಾದ್ರೆ ಇವನೇನು ಮಾಡಬೇಕು, ಅವ್ರು ನಿಮಾಯಿ ಪಂಡಿತ್ ಹೋಗಿ ಆ ಶಿವಲಿಂಗದ ಮೇಲೆ ಕೂತ್ಕೊಂಡು
ಸಿಂಗಿನ ಮೇಲೆ ಕುಂತು ಹೇಳೋರಿಗೆ ಎಲ್ಲ ನೀವೇನು ಮಾಡಿ, ನೀವೆಲ್ಲ ತಂದಿರುವಂಥ ಶಿವನಿಗೆ ನೈವೇದ್ಯ ಮಾಡೋಕ್ಕೆ ತಂದಿರುವಂಥ ಎಲ್ಲ ತಿನಿಸುಗಳನ್ನ ಏನು ಮಾಡಬೇಕು, ನಡು ಕೊಡಬೇಕು ಅಂತ. ಶಿವ ಇದ್ದಾನಲ್ಲ ಅವನು ನನ್ನ ಸೇವಕ, ಅವನು. ಪಾರ್ವತಿ ಇದ್ದಾಳಲ್ಲ ಅವಳು ನನ್ನ ಶಕ್ತಿ. ನೀವು ನನಗೆ ಏನು ಮಾಡಬೇಕು, ಎಲ್ಲವನ್ನ ಕೊಡಬೇಕು ಅಂತ. ಇವನೇನು ನಿನಗೆ ಗೊತ್ತಾಗಿಲ್ಲ, ಸ್ವಲ್ಪ ಆದ್ರೂ ಭಯ ಆಗೋದಿಲ್ಲ ನನಗೆ ಈಗ ಮಾತಾಡ್ಲಿಕ್ಕೆ ಶಿವನ ಬಗ್ಗೆ, ಪಾರ್ವತಿ ಬಗ್ಗೆ, ಅಮ್ಮ ಅವಳು ಜಗತ್ಪಾಲಕರು, ಅವ್ರ ಬಗ್ಗೆ ನೀವು ಮಾತಾಡೋಕ್ಕೆ ಸ್ವಲ್ಪ ನಿಮಗೆ ಭಯ ಕೂಡ ಇಲ್ವಾ ಹಾಗೆ ಹೇಳಿ. ನಾನು ನೋಡಿ ಬ್ರಾಹ್ಮಣನಿದ್ದೀನಿ, ನೀವು ತಂದಿರುವಂಥ ಎಲ್ಲ ಪೂಜಾ ಸಾಮಗ್ರಿಗಳನ್ನು ನನಗೆ ಅರ್ಪಣೆ ಮಾಡಿದರೆ ನಾನು ನಿಮಗೆ ಆಶೀರ್ವಾದ ಕೊಡ್ತೀನಿ. ಏನಂತ ಹೇಳಿ, ನಿಮಗೆ ಒಳ್ಳೆಯ ಒಂದು ಸದ್ಗುಣವುಳ್ಳ, ಅತ್ಯಂತ ಯುವಕನಾಗಿರುವ, ವಿದ್ವಾಂಸನಾಗಿರುವಂಥ, ತುಂಬ ಆಳು ಕಾಳಾಗಿರುವಂಥ, ಒಳ್ಳೆಯ ಮನೆಯನ್ನು ಹೊಂದಿರುವಂಥ ಯುವಕ ಬ್ರಾಹ್ಮಣ ನಿಮ್ಮ ಪತಿಯಾಗಿ ಲಭಿಸ್ಲಿ ಅಂತೇಳಿ ಆಶೀರ್ವಾದ ಮಾಡ್ತೀನಿ. ಅಕಸ್ಮಾತ್ ನೀವು ಕೊಡದೇ ಇದ್ದರೆ ನಿಮಗೆ ನಾನು ಶಾಪ ಕೊಟ್ಬಿಡ್ತೀನಿ. ಏನಂತೇಳಿ, ನಿಮಗೆ ಒಬ್ಬ ಆಲ್ರೆಡಿ 12 ಜನ ಹೆಂಡತಿಯರಿರುವಂಥ ಒಬ್ಬ ಮುದಿ ಬ್ರಾಹ್ಮಣ ಪತಿಯಾಗಿ ಸಿಗಲಿ, 12 ಸವತಿಯರಿರುವಂಥ ಮನೆ ನಿಮಗೆ ದೊರಕಲಿ ಅಂಥೇಳಿ ಶಾಪ ಕೊಟ್ಬಿಡ್ತೀನಿ ಅಂತ. ಅದಕ್ಕೆ ಅವರೆಲ್ಲ ಹೆದರಿ ಏನು ಮಾಡ್ತಿದ್ರು, ಎಲ್ಲ ಅವರು ಪೂಜಾ ಸಾಮಗ್ರಿಗಳನ್ನೇನು ತಂದಿರ್ತಿದ್ರಲ್ಲ, ಎಲ್ಲ ನೈವೇದ್ಯಗಳನ್ನು ನಿಮ್ಮಾಯಿ ಕೊಟ್ಟು ಅವನಿಂದ ಆಶೀರ್ವಾದ ಪಡಿತಾ ಇದ್ರು. ಈ ರೀತಿ ಚಿಕ್ಕಂದಿನಿಂದ ಅತ್ಯಂತ ತುಂಟಾಟದ ಲೀಲೆಗಳನ್ನು ಕೃಷ್ಣನ ಹಾಗೆ ಶ್ರೀ ಚೈತನ್ಯ ನಿಮಾಯಿ ಪಂಡಿತ್ ಅವ್ರು ಮಾಡಿದ್ರು. ಆಮೇಲೆ ಅತ್ಯಂತ ತುಂಬ ಚಿಕ್ಕ ವಯಸ್ಸಿನಲ್ಲಿ ಅವರು ಬಹಳ ಮೇಧಾವಿ ಅನಿಸ್ತಾರೆ. ಗಂಗಾದಾಸ್ ಪಂಡಿತರು ಒಂದು ಸಾರಿ ಏನು ಹೇಳಿಕೊಟ್ಟಿದ್ರಲ್ಲ, ಒಂದು ಸಾರಿ ಹೇಳಿಕೊಟ್ಟಿದ್ರೆ ಅವರು ಸಂಪೂರ್ಣವಾಗಿ ನೆನಪಿಟ್ಕೊಳ್ತಿದ್ರು. ಆಮೇಲೆ ಪ್ರತಿಯೊಂದು ಆ ಸಂಸ್ಕೃತದ ವ್ಯಾಕರಣದ ನಿಯಮಗಳನ್ನು ಅವರು ಚೆನ್ನಾಗಿ ಬಲ್ಲವರಾಗಿದ್ದರು. 7-8 ವಯಸ್ಸಿನಲ್ಲೇ ಸಂಪೂರ್ಣ ಜ್ಞಾನ ಸಂಸ್ಕೃತದವ್ರಿಗೆ. ಯಾವ ರೀತಿ ಅಂತಂದರೆ, ಅವರು ಕೇವಲ 14 ವರ್ಷದವರಿದ್ದಾಗ ತಮ್ಮದೇ ತೋಲಾ ಅಂತ ಹೇಳ್ತಾರೆ ಬಂಗಾಲಿಯಲ್ಲಿ, ಅಂದರೆ ಸಂಸ್ಕೃತ ಪಾಠಶಾಲೆಯನ್ನು ಪ್ರಾರಂಭ ಮಾಡೋದು. ಅವರು ಅನೇಕ ಶಿಷ್ಯರು ಅವ್ರ ಹತ್ರ ಕಲೀಲಿಕ್ಕೆ ಬರ್ತಿದ್ರು. ಆಮೇಲೆ ಬರೀ ಆರ್ಗ್ಯುಮೆಂಟ್, ಯಾರು ಕಂಡ್ರು ಏನು ಮಾಡೋದು, ಅವ್ರ ಜೊತೆಗೆ ವಾದ ಮಾಡೋದು. ಆ ಸಮಯದಲ್ಲಿ ನವದ್ವೀಪ ಅದು ಸಂಸ್ಕೃತ ಪಾಂಡಿತ್ಯಕ್ಕೆ ಅತ್ಯಂತ ಹೆಸರುವಾಸಿಯಾಗಿತ್ತು. ಎಲ್ಲ ಸಂಸ್ಕೃತ ಪಂಡಿತರು ಏನು ಮಾಡ್ತಾಯಿದ್ರು, ದಪ್ಪ ಹೊತ್ತಿಗೆ ಹಿಡ್ಕೊಂಡು ಹೋಗ್ತಾಯಿದ್ರು. ದಪ್ಪ ಹೊತ್ತಿಗೆ ಹಿಡ್ಕೊಂಡು ಹೋಗೋದಂದರೆ ಬರೀ ಹಿಡ್ಕೊಂಡು ಹೋಗೋದಲ್ಲ, ಅಂದರೆ ಅದರೊಳಗೆ ಇದ್ದದ್ದೆಲ್ಲ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ, ಅಧ್ಯಯನ ಮಾಡಿದ್ದಾರೆ ಅಂತ. ಆ ಹೊತ್ತಿಗೆಗಳನ್ನ ಅವ್ರು ಹಿಡ್ಕೊಂಡು ಹೋಗ್ತಾ ಇದ್ರು. ನಿಮಾಯಿ ಪಂಡಿತ್ ಕಂಡ ತಕ್ಷಣ ಅಲ್ಲಿಂದ ಬರ್ತಾ ಇದ್ದಾನಂದ್ರೆ ಈ ಕ್ರಾಸಲ್ಲೇ ಹೋಗ್ಬಿಡೋರು. 6 ಕ್ರಾಸಲ್ಲಿ ನಿಮಾಯಿ ಬರ್ತಾ ಇದ್ರೆ 5th ಕ್ರಾಸಲ್ಲಿ ಅವ್ರು ಹೋಗ್ಬಿಡೋರು. ಅವ್ರು 4th ಕ್ರಾಸಿಗೆ ಬಂದರೆ 3rd ಕ್ರಾಸಿಗೆ ಅವ್ರದ್ದು ಯೂಟರ್ನ್. ಯಾಕಂದರೆ ಅವನು ಎದುರುಗಡೆ ಬಂದರೆ ಸಿಕ್ಕರೆ, ಕೈಯಲ್ಲಿ ಸಿಕ್ಕರೆ ಏನಾಗುತ್ತೆ, ಅವನು ಆರ್ಗ್ಯುಮೆಂಟ್ ಮಾಡ್ತಾನೆ, ವಾದ ಮಾಡ್ತಾನೆ, ವಾದದಲ್ಲಿ ಸೋಲಿಸ್ತಾನೆ. ಯಾವ ರೀತಿ ವಾದ? ವಿತಂಡವಾದ. ಒಂದು ಸಂಸ್ಕೃತದ ನಿಯಮವನ್ನು ಹೇಳ್ಬಿಡ್ತಾನೆ, ಒಂದು ವಾಕ್ಯವನ್ನು ಹೇಳ್ತಾನೆ, ಹೇಳಿ ಇದರಲ್ಲಿ ಏನಾದರೂ ತಪ್ಪಿದ್ರೆ ನೀವು ನನಗೆ ಹೇಳ್ರಿ, ತೋರಿಸ್ಕೊಡ್ರಿ, ಇದು ಸರಿ ಇದೆ. ಅವರೆಲ್ಲ ರೀತಿಯಿಂದ ಅದನ್ನು ನೋಡಿಬಿಟ್ಟು ಏನು ಮಾಡ್ತಾಯಿದ್ರು, ಎಲ್ಲ ರೀತಿಯಿಂದ ವಿಶ್ಲೇಷಣೆ ಮಾಡಿಬಿಟ್ಟು ಇಲ್ಲ ಇದು ಸರಿ ಇದೆ, ಇದೆಲ್ಲ ಸರಿ ಇದೆ ಅಂದ ತಕ್ಷಣ ಏನಾಗ್ತದೆ, ಅವ್ರು ಏನು ಮಾಡ್ತಿದ್ರ, ಸ್ವಯಂ ಅವ್ರು ಹೇಳಿದ ಸ್ಟೇಟ್ಮೆಂಟನ್ನು ಅವನೇ ಏನು ಮಾಡ್ತಿದ್ದ ನಿಮಾಯಿ ಪಂಡಿತ್ ಖಂಡನೆ ಮಾಡ್ತಾ ಇದ್ದ. ನಿಮಾಯಿ ಪಂಡಿತ್ ಏನು ಮಾಡ್ತಾ ಇದ್ದ, ಅವನೇ ಹೇಳಿದ್ದ ಅದನ್ನು ಖಂಡನೆ ಮಾಡ್ತಾ ಇದ್ದ. ಖಂಡನೆ ಮಾಡಿದ್ಮೇಲೆ ಈಗ ನೀವು ಅದು ನಾನು ಮೊದಲನೇ ಹೇಳಿದ್ದ ಸ್ಟೇಟ್ಮೆಂಟ್ ಏನಿದೆ ಸರಿ ಇದೆ ಅಂತ ಹೇಳಿದ್ರಿ, ಅದನ್ನು ನಾನು ಈಗ ಖಂಡನೆ ಮಾಡಿದ್ದೀನಿ. ಹಾಗಿದ್ರೆ ಮೊದಲನೇ ಹೇಳಿದ ಸ್ಟೇಟ್ಮೆಂಟ್ ಅದು ಸರಿ ಇದೆ ಅಂತ ಹೇಳಿ ಏನು ಮಾಡ್ಬೇಕು, ನೀವು ಪ್ರೂವ್ ಮಾಡಬೇಕಲ್ಲ, ಪ್ರೂವ್ ಮಾಡಿ ಅಂತೇಳಿ. ಆಗ ಈ ಖಂಡನೆ ಮಾಡಿದ್ದನ್ನು ಅವರು ವಿಶ್ಲೇಷಣೆ ಮಾಡ್ತಾ ಇದ್ರು, ಇದೇ ಸರಿ ಇದೆ ಅಂತಿದ್ರು. ಅದು ಸರಿ ಇದೆ ಅಂದರೆ ಇದು ಸರಿ, ಅದ್ರ ವಿರುದ್ಧ ಹೇಳಿದ್ರೆ ಇದು ಸರಿ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಮತ್ತೆ ಏನು ಮಾಡ್ತಾರೆ ನಿಮಾಯಿ ಪಂಡಿತ್, ಈ ಖಂಡನೆ ಮಾಡಿ ಏನು ಸ್ಥಾಪನೆ ಮಾಡಿದಾರಲ್ಲ ಸ್ಟೇಟ್ಮೆಂಟು, ಅದನ್ನು ಖಂಡನೆ ಮಾಡಿ ಪೂರ್ವದಲ್ಲಿ ಏನು ಹೇಳಿದ್ರಲ್ಲ ಅದು ಸರಿ ಇದೆ ಅಂತೇಳಿ ಏನು ಮತ್ತೆ ಸ್ಥಾಪನೆ ಮಾಡ್ತಾ ಇದ್ರು. ಇದನ್ನು ನೋಡಿ ಜನ
ನಮೋ ನಮಃ. ಬೇಡಪ್ಪ ನಿನ್ನ ಸವಾಸ, ನನಗೆ ನಿಮ್ಮ ಜೊತೆಗೆ ಏನು ಮಾಡೋಕ್ಕಾಗಲ್ಲ, ವಾದ ಮಂಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ದೂರಿಂದ ಓಡೋದು. ವಿಶೇಷವಾಗಿ ಭಕ್ತರು, ಭಗವದ್ ಭಕ್ತರು, ಶ್ರೀವಾಸ್ ಪಂಡಿತ್, ಗದಾಧರ್ ಪಂಡಿತ್, ಇಂಥವರೆಲ್ಲ ಈ ನಿಮಾಯಿ ಕೈಯಲ್ಲಿ ಸಿಕ್ಕರೆ ಸುಮ್ಮನೆ ಅವನು ಏನು ಮಾಡ್ತಾನೆ, ಕಾಲಹರಣ ಮಾಡ್ತಾನೆ. ಕೃಷ್ಣನಿಗೆ ಸಂಬಂಧವಿರೋದು ಒಂದು ವಸ್ತು ಅವನು ಏನು ಮಾಡೋದಿಲ್ಲ, ಅವನು ಮಾತಾಡೋದೇ ಇಲ್ಲ. ಅವನು ಕೃಷ್ಣ ಸಂಬಂಧ ವಿಷಯ ಮಾತಾಡೋದಿಲ್ಲ. ಬರೀ ಸಂಸ್ಕೃತ, ಬರೀ ಇದು ಏನು ಮೀಮಾಂಸೆ, ಕರ್ಮ, ಇಂಥದ್ದೆಲ್ಲ ಮಾತಾಡಿ ಸಮಯ ವ್ಯರ್ಥ ಮಾಡ್ತಾನೆ ಅಂತೇಳಿ ಅವ್ರು ದೂರನೇ ಇರ್ತದೆ. ಆಗ ಯಾರಾದರೂ ಭಕ್ತರು ಅವನು ನೋಡಿ ದೂರ ಹೋಗ್ಲಿಕ್ಕೆ ಅಂತಿದ್ರೆ ಅವನು ಹೇಳ್ತಿದ್ದ, ನೋಡಿ ಒಂದು ದಿವಸ ನಾನು ಯಾವ ರೀತಿ ಭಕ್ತನಾಗ್ತೀನಿ ಅಂದ್ರೆ, ನೀವೆಲ್ಲ ಭಕ್ತರಿದ್ದೀರಲ್ಲ, ನೀವೆಲ್ಲ ನನ್ನ ಸಂಘವನ್ನು ಬಯಸ್ತೀರಿ, ಆ ರೀತಿ ಭಕ್ತರನ್ನಾಗಿ ನಾನು ತೋರಿಸ್ತೀನಿ ಅಂತ ಹೇಳ್ತಿದ್ದ ಅಷ್ಟೇ. ಆದರೆ ನಿಮಾಯಿ ಪಂಡಿತ್ ಯಾವಾಗಲೂ ಗುರುಗಳನ್ನ ಭೇಟಿಯಾಗಿ ನಾವು ಚರ್ಚೆ ಮಾಡಿದ್ವಿ. ಯಾವ ರೀತಿ ಈಶ್ವರಪುರಿ ಅವರಿಗೆ ಭೇಟಿಯಾಗಿ ಅವರಿಂದ ದೀಕ್ಷೆಯನ್ನ ಪ್ರಾಪ್ತಿ ಮಾಡಿಕೊಳ್ಳುವವರಿಗೆ ಅವರ ಸಂಪೂರ್ಣ ಅವತಾರದ ಉದ್ದೇಶವೇ ಈ ಯುಗಧರ್ಮ ಹರಿನಾಮ ಸಂಕೀರ್ತನೆ ಪ್ರಚಾರವಾಗಿತ್ತು. ಅವರು ಅದನ್ನು ಮಾಡಲಿಲ್ಲ. ಹರೇ ಕೃಷ್ಣ ಮಹಾಮಂತ್ರ ಒಬ್ಬರಿಗೂ ಹೇಳಿಲ್ಲ. ಅವ್ರು ಅಫ್ಕೋರ್ಸ್ ನಾವು ಬಾಲ್ಯದಲ್ಲಿ ನೋಡಿದ್ವಿ, ಅವರಾಗಿ ಹೇಳಿಲ್ಲ, ಅವ್ರ ಕಡೆಯಿಂದ ಹೇಳಿಸಿದ್ರು ಹರೇ ಕೃಷ್ಣ ಮಹಾಮಂತ್ರ. ಆ ಹರೇ ಕೃಷ್ಣ ಮಹಾಮಂತ್ರ ಮಾತೆಯರು ಹೇಳಿದಾಗ ಅವರು ಅಳೋದನ್ನು ನಿಲ್ಲಿಸಿದ್ರು. ಆದರೆ ಪ್ರಚಾರ ಮಾಡಲಿಲ್ಲ, ನಾಮಸ್ಮರಣೆ ಪ್ರಚಾರವನ್ನು ಮಾಡಲಿಲ್ಲ. ಇಲ್ಲಿವರೆಗೆ ಗುರುಗಳಿಂದ ದೀಕ್ಷೆಯನ್ನು ಪಡೆಯುವವರು. ಆ ರೀತಿ ಚೈತನ್ಯ ಮಹಾಪ್ರಭು ನಿಮಾಯಿ ಪಂಡಿತ್ ಮತ್ತು ಈ ಬಾಲಗೋಪಾಲನ ರೂಪದಲ್ಲಿ, ನಿಮಾಯಿ ಪಂಡಿತ್ ರೂಪದಲ್ಲಿ ಅವರು ನವದ್ವೀಪದಲ್ಲಿ ಲೀಲೆಯನ್ನು ಮಾಡಿದರು. ಅವರು ಲೀಲೆಗಳು ಯಾವ ರೀತಿ ಅಂದರೆ, ಒಂದು ದಿವಸದಲ್ಲಿ ಅವರು ಮಾಡಿರುವಂಥ ಲೀಲೆಗಳನ್ನು ಬೃಂದಾವನದಾಸ್ ಠಾಕೂರ್ ಚೈತನ್ಯ ಭಾಗವತದಲ್ಲಿ ಹೇಳ್ತಾರೆ. ಅನಂತ ಶೇಷ ಇದಾನಲ್ಲ, ಅನಂತ ಶೇಷ ತನ್ನ ಅನಂತ ಮುಖಗಳಿಂದ ಅನಂತ ಕಾಲದವರೆಗೆ ವರ್ಣನೆ ಮಾಡಿದ್ರು ಕೂಡ ಅದರ ಅಂತವನ್ನ ಅನಂತನು ಅದರ ಅಂತವನ್ನ ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ಅದ್ಭುತವಾದ ಈ ಚೈತನ್ಯ ಮಹಾಪ್ರಭುಗಳ ಲೀಲೆ. ಚೈತನ್ಯ ಮಹಾಪ್ರಭುಗಳು ಭಾಗವತದಲ್ಲಿ ಹೇಳಿರುವ ಪ್ರಕಾರ ಅವರು ಯಾವಾಗಲೂ ತಮ್ಮನ್ನ ಭಗವಂತನ ಅವತಾರ ಅಂತ ಹೇಳಿಲ್ಲ, ಚಂಡ ಅವತಾರ ಅಂತ ಹೇಳ್ತಾರೆ. ಅಂದ್ರೆ ಕಲಿಯುಗದಲ್ಲಿ ಭಗವಂತ ತನ್ನನ್ನು ತಾನು ಅವರು ಅವತಾರ ಅಂತ ಹೇಳ್ಕೊಳ್ಳೋದಿಲ್ಲ. ಯಾಕಂದ್ರೆ ಕಲಿಯುಗದಲ್ಲಿ ನೋಡಿ, ಪ್ರತಿಯೊಂದು ಓಣಿಗೆ ಒಬ್ಬೊಬ್ರು ದೇವರು ಹುಟ್ಕೊಂಡ್ಬಿಟ್ಟಿದ್ದಾರೆ. ಅವತಾರಗಳು ಏನೇನು ಹೇಳ್ತಾರೆ, ಓಣಿಗೊಬ್ಬರು ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಅವ್ರದ್ದೊಂದು ಏರಿಯಾ ಬಿಟ್ಟು ಮುಂದಿನ ಏರಿಯಾ ಗೊತ್ತಿರಲ್ಲ, ಅವ್ರು ಜಗದ್ಗುರುಗಳು ಅಂತೇಳಿ ಪಟ್ಟ ಕೊಟ್ಕೊಂಡಿರ್ತಾರೆ. ಆಕ್ಚುಲಿ ಶಾಸ್ತ್ರದಲ್ಲಿ ಹೇಳಂದ್ರೆ ಕೃಷ್ಣ ಒಂದೇ ಜಗದ್ಗುರು, ಕೃಷ್ಣ ಒಬ್ಬನೇ ಜಗದ್ಗುರು. ಯಾಕಂದ್ರೆ ಸಂಪೂರ್ಣ ಜಗತ್ತಿನಲ್ಲಿದ್ದಂತೆ ಎಲ್ಲ ಆಚರಣೆ ಮಾಡೋದು ಒಂದು ಒಬ್ಬನೇ ಬರ್ಡೇ, ಜನ್ಮಾಷ್ಟಮಿ. ಸಂಪೂರ್ಣ ಜಗತ್ತಿನಾದ್ಯಂತ ಎಲ್ಲ ಅಧ್ಯಯನ ಮಾಡೋದು ಒಂದೊಬ್ಬಂದೇ ಶಾಸ್ತ್ರ, ಭಗವದ್ಗೀತೆ. ಯೂನಿವರ್ಸಲ್ ಆಗಿ ಮತ್ತೆ ಎಲ್ಲ ಸೃಷ್ಟಿಕರ್ತ ಅವನೇ. ಮತ್ತಪರತರ ನಾಣ್ಯ ಕಿಂಚಿದಸ್ತಿ ನನಗೆ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ. ಭಗವದ್ಗೀತೆ 7ನೇ ಅಧ್ಯಾಯದಲ್ಲಿ ಅಂತ ಹೇಳ್ತಾರೆ, ನನಗಿಂತ ಪರತರ ಅಂದ್ರೆ ನನಗಿಂತ ಅತ್ಯುತ್ತಮವಾದ ಮತ್ತೊಂದೇನಿಲ್ಲ. ಎಲ್ಲವೂ ನನ್ನಲ್ಲಿ ಯಾವ ರೀತಿ ದಾರದಲ್ಲಿ ಮಣಿ ಪೂರ್ಣಿಸಲಾಗಿದೆ, ಆ ರೀತಿ ಎಲ್ಲವೂ ಈ ಸಂಪೂರ್ಣ ಏನಾಗಿದೆ, ಇದು ಜಗತ್ತು ನನ್ನಲ್ಲೇ ಇದು ನನ್ನ ಮೇಲೆ ಆಶ್ರಿತವಾಗಿದೆ ಅಂತ ಹೇಳ್ಬೋದು. ಆ ರೀತಿ ಸಂಕೀರ್ತನ ಪ್ರವರ್ತನೆ ಮಾಡಲಿಕ್ಕೆ ಚೈತನ್ಯ ಮಹಾಪ್ರಭುಗಳು ಬಂದರು. ಅವ್ರು ಯಾವಾಗಲೂ ತಾವು ಭಗವಂತ ಅಂತೇಳಿ ಅವರು ಅನೇಕ ಸಂದರ್ಭಗಳಲ್ಲಿ ಎಲ್ಲ ಅವತಾರಗಳನ್ನು ಅವರು ತೋರಿಸಿದ್ದಾರೆ. ವಿಶೇಷವಾಗಿ ಮಹಾಪ್ರಕಾಶ್ ಲೀಲೆಯಲ್ಲಿ ಮುಂದಿನ ಒಂದು ವಾರ ನಮ್ಮ ಹತ್ರ ಸಮಯ ಇದೆ, ಅವಾಗ ನಾವು ಚೈತನ್ಯ ಮಹಾಪ್ರಭುಗಳ ಮಹಾಪ್ರಕಾಶ ಲೀಲೆಯ ಬಗ್ಗೆ ಚರ್ಚೆ ಮಾಡೋಣ. ಆಮೇಲೆ ಈ ಸಾರಿ 3ನೇ ತಾರೀಕು ಏನಿದೆ,
ಫಾಲ್ಗುಣ ಪೂರ್ಣಿಮೆ ಇದೆ 3ನೇ ತಾರೀಕು. ಅವತ್ತು ಚೈತನ್ಯ ಮಹಾಪ್ರಭುಗಳ 540ನೇ ಜನ್ಮೋತ್ಸವ ವಾರ್ಷಿಕೋತ್ಸವ ಇದೆ. ಆ ಸಮಯದಲ್ಲಿ ಈ ಸಾರಿ ಯಾವ ರೀತಿ ಚೈತನ್ಯ ಮಹಾಪ್ರಭುಗಳು ಜನ್ಮ ತಾಳಿದಾಗ ಚಂದ್ರಗ್ರಹಣ ಇತ್ತು, ಅದೇ ರೀತಿ ಚಂದ್ರಗ್ರಹಣ ಇದೆ. ಅದಕ್ಕೋಸ್ಕರ ಅವತ್ತು ಏನು ಮಾಡೋಂಗಿಲ್ಲ. ನಾವೇನ್ ಮಾಡ್ಬೇಕು, ಬರೀ ನಾಮಸ್ಮರಣೆ ಮಾಡಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಾಮಸ್ಮರಣೆಯನ್ನ ಮಾಡಬೇಕು. ಅವತ್ತು ಯಾವುದು ಭೌತಿಕ ಕಾರ್ಯಗಳನ್ನು ಮಾಡೋದು. ಅದಕ್ಕೆ ಯಾವಾಗಲೂ ನಾವು ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು. ಅವತ್ತು ದೇವಸ್ಥಾನದಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ನಾಮಸ್ಮರಣೆ, ಕೀರ್ತನೆ, ಚೈತನ್ಯ ಮಹಾಪ್ರಭುಗಳ ದಿವ್ಯ ಲೀಲೆಗಳ ಚರ್ಚೆ ಅದೇ ಇರುತ್ತೆ. ಮತ್ತು ಸೂರ್ಯಾಸ್ತ ಆದಮೇಲೆ ಅಂದರೆ ಚಂದ್ರಗ್ರಹಣ ಮುಗಿದ ಮೇಲೆ ಭಗವಂತನಿಗೆ ಇಲ್ಲಿ ಅಭಿಷೇಕ ಮತ್ತು ಎಲ್ಲರಿಗೂ ಏಕಾದಶಿ ಫಲಾಹಾರ ಪ್ರಸಾದ ಇರುತ್ತೆ. ಅವತ್ತೇನು ಮಾಡ್ಬೇಕು, ನಾವು ಭಗವಂತನ ನಾಮಸ್ಮರಣೆ ಅಷ್ಟೇ ಮಾಡಬೇಕು. ಏನು ಮಾಡಬಾರ್ದು. 3ನೇ ತಾರೀಕಿಗೆ ಬುಧವಾರ ಬಂದಿದೆ. ಬುಧವಾರ 3ನೇ ತಾರೀಕು ಬುಧವಾರ ಅಂದರೆ ಮುಂದಿನ ವಾರ ಒಂದು ಶನಿವಾರ ಬರ್ತೇವೆ. ಆ ಶನಿವಾರದಲ್ಲಿ ಇನ್ನೊಂದಿಷ್ಟು ಚೈತನ್ಯ ಮಹಾಪ್ರಭುಗಳು ಇಲ್ಲೇ ಬಗ್ಗೆ ಚರ್ಚೆ ಮಾಡೋಣ. ಅವರ ಆವಿರ್ಭಾವದ ಬಗ್ಗೆ ನಾವು ಬುಧವಾರ ಚರ್ಚೆ ಮಾಡೋಣ. ಆದರೆ ಈ ಸಾರಿ ನಾವು ಜಗನ್ನಾಥ ಮಿಶ್ರ ಉತ್ಸವ ಮತ್ತು ಗೌರ ಪೂರ್ಣಿಮೆ ಜೊತೆಯಾಗಿ ನಾವು 7ನೇ ತಾರೀಕು ಶನಿವಾರ ಅದನ್ನು ಸೆಲೆಬ್ರೇಟ್ ಮಾಡೋಣ. ಸ್ವಲ್ಪ ಹಾಲ್ ಇನ್ನೂ ಫಿಕ್ಸ್ ಆಗಿಲ್ಲ. ಇವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರಿಗೂ ಹೇಳಬೇಕು 7ನೇ ತಾರೀಕು ಬರಲಿಕ್ಕೆ. ಶನಿವಾರ ಅಂದರೆ ಇವತ್ತಿಗೆ 15 ದಿವಸದಲ್ಲಿ, ಮುಂದಿನ ಶನಿವಾರ ಬಿಟ್ಟು ಆಚೆ ಬರೋ ಶನಿವಾರ ನಾವು ಚೈತನ್ಯ ಮಹಾಪ್ರಭುಗಳ ಈ ದಿವ್ಯ ಲೀಲೆಗಳನ್ನು ಸ್ಮರಣೆ ಮಾಡಿ ಕೇವಲ ನಾವು ಅವರೊಬ್ಬರು ಸನ್ಯಾಸಿ ಅಂತೂ ಕೂಡ ಅವರಿಗೆ ಗೌರವವನ್ನು ತೋರಿಸಿದ್ದಾದರೆ ನಮಗೆ ಅವರ ಕೃಪೆ ನಿಶ್ಚಿತ ಇದೆ. ಅಂದರೆ ಅವರು ಅತ್ಯಂತ ಪರಮ ಕರುಣಾವತಾರ, ಪರಮ ಕರುಣ ಬಹುದ್ವಿಜನ ನಿತಾಯ್ ಗೌರಚಂದ್ರ ಸಭ ಅವತಾರ ಸಾರ ಶಿರೋಮಣಿ ಕೇವಲ ಆನಂದ ಕರ್ನಾಟಕ. ಎಲ್ಲ ಅವತಾರಗಳ ಸಾರ, ಅವತಾರ ಸಾರ ಗೌರ ಅವತಾರ, ಎಲ್ಲ ಅವತಾರಗಳ ಸಾರ ಚೈತನ್ಯ ಮಹಾಪ್ರಭು. ಅಂದರೆ ಅವರು ಅತ್ಯಂತ ದಯಾಳುವಾಗಿ ತಮ್ಮ ಕೃಪೆಯನ್ನು ಕೊಡ್ತಾರೆ. ಅವರ ಕೃಪೆ ನಮಗೆ ಬೇಕಂದ್ರೆ ನಾವು ಏನು ಮಾಡಬೇಕು, ಗೌರ ಪೂರ್ಣಿಮೆ ದಿವಸ ಅವರ ಪ್ರಸನ್ನತೆಗೋಸ್ಕರ ನಾಮ ಸಂಕೀರ್ತನೆ ಮಾಡಬೇಕು. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ